ದೇವ್ರೆ ನಿಮಗೆ ಸ್ತೋತ್ರ ಮಾಡ್ತೀನಪ್ಪ. ದೇವ್ರೇ ನೀನು ಒಳ್ಳೆಯದು ಮಾಡಕ್ಕತ್ತನಪ್ಪ, ಒಳ್ಳೆಯ ರಾಜನಪ್ಪ. ಸ್ತೋತ್ರ ಮಾಡ್ತೇನೆ ಪರಿಶುದ್ಧಾತ್ಮ ದೇವ್ರೆ ನಿಮಗೆ ಸ್ತೋತ್ರ ಮಾಡ್ತೀನಿ. ತಂದೆ ಆದಿ ದೇವ್ರೆ ನಿಮಗೆ ಸ್ತೋತ್ರ, ಕೋಟಿ ವಂದನೆ 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 ಅಪ್ಪ. ಪವಿತ್ರಾತ್ಮ ದೇವ್ರೆ ನಿಮಗೆ ವಂದನೆ ಅಪ್ಪ. ನಮ್ಮನ್ನು ಮುಂಜಾನೆಲ್ಲ ಕಾಪಾಡಿದೆ ದೇವ್ರೆ. ಈ ಭಾನುವಾರ ದಿನ ದೇವ್ರೆ ನಿನ್ನ ಸನ್ನಿಧಾನ ಸಮ್ಮುಖದಲ್ಲಿ ದೇವ್ರೆ ನಾವು ಪ್ರಾರ್ಥಿಸ್ತೇವೆ ದೇವ್ರೆ. ಅನೇಕ ಆತ್ಮಗಳು ಬೇಗ ಕರ್ಕೊಂಬಪ್ಪ, ತಕ್ಕ ಸಮಯ ಕರ್ಕೊಂಬ. ಈ ಆರಾಧನೆ ದೇವ್ರೆ ಹಾಡುಗಳು ವಾಕ್ಯಗಳೆಲ್ಲ ನೀನು ನಡೆಸಿಕೊಡುವ ತಂದೆ. ನೀನು ನಡೆಸಿಕೊಡ್ರಿ ಅಪ್ಪಾಜಿ, ಬಿಡಿಗಡಿ ಮಾಡಿ ಸಹಾಯ ಮಾಡು, ಅದ್ಭುತ ಮಾಡು ಅಪ್ಪ. ಈ ಭಾನುವಾರ ದಿನ ಸ್ತೋತ್ರ ಅಪ್ಪ ದೇವ್ರೆ, ನಿನ್ನ ನಾಮ ಸ್ತೋತ್ರ ಮಾಡ್ತೀನಿ. ಹಗಲು ರಾತ್ರಿ ದೇವ್ರೆ ನಿಮ್ಮ ಪಾದಲು ಪ್ರಾರ್ಥಿಸ್ತೇವೆ ಅಪ್ಪಾಜಿ. ಬಿಡಿಗಡಿ ಕೊಡಪ್ಪ, ಜಯ ನಿಂದು, ಬಿಡಿಗಡಿ ನಿಂದು, ಸಹಾಯ ನಿಂದು ಅಪ್ಪಾಜಿ. ಸ್ತೋತ್ರ ಮಾಡ್ತೀನಿ ಪರಿಶುದ್ಧಾತ್ಮ ದೇವ್ರೆ ನಿಮ್ಗೆ ಸ್ತೋತ್ರ. ತಂದೆ ಆದ ದೇವ್ರೆ ನಿಮ್ಗೆ ಸ್ತೋತ್ರ ಮಾಡ್ತೀನಪ್ಪ. ಈ ಆರಾಧನೆ ದಿನ ಸ್ವಾಮಿ ಭಾನುವಾರ ದಿನ ಕರ್ತನೆ ನಿಮ್ಮ ಸಮ್ಮುಖದಲ್ಲಿ ನಾವು ಪ್ರಾರ್ಥಿಸ್ತೇವೆ ಅಪ್ಪಾಜಿ. ಬಿಡಿಗಡಿ ಕೊಡು, ಬಿಡಿಗಡಿ ಕೊಡಪ್ಪ. ಜೀವಗಳು ವಾಕ್ಯಟಿ ದಾಸರೊಟ್ಟಿ ನಿನ್ನ ಮಾತನಾಡು, ವಾಕ್ಯಗಳು ನಮ್ಮ ಅನುಗರಿಸುವ ಅಪ್ಪಾಜಿ. ಸಹಾಯ ಮಾಡು, ಅದ್ಭುತ ಕಾರ್ಯ ನಿನ್ನ ಮಾಡಪ್ಪ ದೇವ್ರೆ. ಹಾಡುಗಳ ಮುಖಾಂತರ ಕೂಡ ಮಾತನಾಡು ದೇವ್ರೆ, ಆರಾಧನೆ ಮುಖಾಂತರ ನೀನು ಮಾತನಾಡು ಸ್ವಾಮಿ. ಅನೇಕ ಆತ್ಮಗಳು ಕರ್ಕೊಂಬ ಅಪ್ಪಾಜಿ. ಸ್ತೋತ್ರ ಮಾಡ್ತೇನೆ ಅಪ್ಪಾಜಿ, ಸ್ತೋತ್ರಪ್ಪ. ಈ ಆಲೆ ಸ್ವಾಮಿ ಕೊಟ್ಟಿದ್ದೆ ಕರ್ತೀನಿ, ನೀನು ಹಸ್ತಾ ಇದ್ದೆ ಆಲೆ ಮೇಲೆ ಇರಲಿ ಅಪ್ಪಾಜಿ. ಬಿಡುಗಡೆ ನಿಂದು, ಜಯ ನಿಂದು ಅಪ್ಪಾಜಿ. ಸ್ತೋತ್ರ ಮಾಡ್ತೇನಪ್ಪ ಪರಿಶುದ್ಧಾತ್ಮ ತಂದೆ ನಿಂಗೆ ಸ್ತೋತ್ರ. ಸಹಾಯ ಮಾಡಪ್ಪ, ಬಿಡುಗಡೆ ಕೊಡಪ್ಪಾಜಿ, ಜಯ ಕೊಡಪ್ಪಾಜಿ. ಸ್ತೋತ್ರ ಮಾಡ್ತೇನಪ್ಪ ಪರಿಶುದ್ಧಾತ್ಮ ತಂದೆ ನೀನು ಸಹಾಯ ಅದ್ಭುತ ಮಾಡಪ್ಪ ದೇವ್ರೆ. ನೀನೆಲ್ಲ ಐಶ್ವರ್ಯನ ಪಾದರಿಟ್ಟಿನಪ್ಪಾಜಿ. ಬಿಡುಗಡೆ ಕೊಡು ಸ್ವಾಮಿ. ಕಾಂಕಿ ಭಾಗ್ಯ ಕೂಡ ದೇವ್ರೆ ನಿನ್ನ ಮಾತನಾಡು ಸ್ವಾಮಿ. ಅಪ್ಪ ಕರ್ತನೆ ಯೇಸು ನಾಮ ಬಿಡುಗಡೆ ಕೊಡು ಸ್ವಾಮಿ. ಅಪ್ಪ ನಿನ್ನ ಮಕ್ಕಳು ಕೈ ಚೈ ಚಾಚಿ ಕೊಡೋದು ದೇವ್ರೆ, ನಿನ್ನ ಮುಟ್ಟು ಆಶ್ರಯಿಸು, ಅವರು ನೂರಷ್ಟು ಆಶ್ರಯಿಸು ದೇವ್ರೆ. ದಯಪಾಲಿಸು ದೇವ್ರೆ, ಸಹಾಯ ಮಾಡಿ ಬಿಡುಗಡೆ ಕೊಡು ಸ್ವಾಮಿ. ಯೇಸು ನಾಮ ಬೇಡುತ್ತೇನೆ ನನ್ನ ಪರಲೋಕ ತಂದೆ. ಆಮೇನ್ ಆಮೇನ್. ಬಾ ಇಬ್ಬರು ಇಲ್ಲೇ ಪ್ರೇರ್ ಮಾಡು. ಹಾಡುಗಳು ಹೇಳು ಬಾ, ಕರ್ಕೊಂಡು ಬರ. ಸಾಲ್ತದ ಬಾ, ಸಾಲ್ತದ ಬಾ ಇಬ್ಬರು. ಹಲ್ಲೆಲೂಯಾ ಹಲ್ಲೆಲೂಯಾ. ನಾವು ಕೆಲವೊಂದು ಹಾಡಾಡಿ ಈ ದಿನ ದೇವರ ಹೆಸರನ್ನ ಮಹಿಮೆಪಡಿಸುವವರಾಗಿರೋಣ. ರಾತ್ರಿ ಇಲ್ಲ ಹಗಲಿಲ್ಲ ಯೇಸುವಿನ ರಾಜ್ಯದಲ್ಲಿ ತುಂಬ ಹಾಡನಾಡಿ ಹಾಗೂ ಈ ದಿನ ದೇವರ ಹೆಸರನ್ನ ಮಹಿಮೆಪಡಿಸುವವರಾಗಿರೋಣ. ಆಮೇಲೆ ಹಲ್ಲೆಲೂಯಾ. ಜನ ಸಂತೋಷವಾಗಿದ್ದೀರಾ? ಆಮೇಲೆ ನಾವೆಲ್ಲರೂ ಸಂತೋಷದಿಂದ ನಮ್ಮ ಸೈನ್ಯಗಳ ಕರ್ತನಾದ ದೇವರನ್ನ ಈ ದಿನ ನಾವು ಮಹಿಮೆಪಡಿಸುವುದಕ್ಕಾಗಿ ನಮ್ಮನ್ನೇ ನಾವು ಸಿದ್ಧಪಡಿಸಿಕೊಳ್ಳುವವರಾಗಿರೋಣ. ಆಮೇಲೆ ರಾತ್ರಿ ಇಲ್ಲ ಹಗಲಿಲ್ಲ ಯೇಸುವಿನ ರಾಜ್ಯದಲ್ಲಿ ನೀತಿರಾಜನು ಇರುವಲ್ಲಿ ನಿತ್ಯ ಬೆಳಕು ಕಾಣುವೆನ. ರಾತ್ರಿ ಇಲ್ಲ ಹಗಲಿಲ್ಲ ಯೇಸುವಿನ ರಾಜ್ಯದಲ್ಲಿ ನೀತಿರಾಜನು ಇರುವಲ್ಲಿ ನಿತ್ಯ ಬೆಳಕು ಕಾಣುವೆನ. ಚಿಂತೆ ಇಲ್ಲ ನೋವಿಲ್ಲ ಯೇಸುವಿನ ರಾಜ್ಯದಲ್ಲಿ, ಚಿಂತೆ ಇಲ್ಲ ನೋವಿಲ್ಲ ಯೇಸುವಿನ ರಾಜ್ಯದಲ್ಲಿ. ಆನಂದವೇ ಹೆಸರವೇ, ಆನಂದವೇ ಪರಮಾನಂದವೇ, ಅಭಿಷೇಕವೇ ಸೇವೆ, ಆನಂದವೇ ಪರಮಾನಂದವೇ. ರಾತ್ರಿ ಇಲ್ಲ ಹಗಲಿಲ್ಲ ಯೇಸುವಿನ ರಾಜ್ಯದಲ್ಲಿ ನೀತಿರಾಜನಿರುವಲ್ಲಿ ನಿತ್ಯ ಬೆಳಕು ಕಾಣುವೆನ. ರಾತ್ರಿ ಇಲ್ಲ ಹಗಲಿಲ್ಲ ಯೇಸುವಿನ ರಾಜ್ಯದಲ್ಲಿ ನೀತಿರಾಜನಿರುವಲ್ಲಿ ನಿತ್ಯ ಬೆಳಕು ಕಾಣುವೆನ. ಬಂಗಾರವೇ ದೇವರೇ ಕುಣಿಯುತ್ತ ನಡೆಯುವೆನ. ದೈವಜನರೊಂದಿಗೆ ಕ್ರಿಸ್ತನ ಸ್ತುತಿಸುವೆನ. ಬಂಗಾರವೇ ದೇವರೇ ಕುಣಿಯುತ್ತ ನಡೆಯುವೆನ. ದೈವಜನರೊಂದಿಗೆ ಕ್ರಿಸ್ತನ ಸ್ತುತಿಸುವೆನ. ನನ್ನಯ ನೀತಿಯ ರಾಜನ ಮಹಿಮೆಯ ಮಗನ ಕಾಣುವೆನು. ನನ್ನಯ ನೀತಿಯ
ಆನಂದವೇ ಅತಿಶಯವೇ ಆನಂದವೇ ಪರಮಾನಂದವೇ ರಾತ್ರಿ ಇಲ್ಲ ಹಗಲಿಲ್ಲ ಯೇಸುವಿನ ರಾಜ್ಯದಲ್ಲಿ ರಾಜ ಇರುವಲ್ಲಿ ನಿತ್ಯ ಬೆಳಕು ಕಾಣುವೆನ ರಾತ್ರಿ ಇಲ್ಲ ಹಗಲಿಲ್ಲ ಯೇಸುವಿನ ರಾಜ್ಯದಲ್ಲಿ ನಿತ್ಯ ರಾಜನು ಇರುವಲ್ಲಿ ನಿತ್ಯ ಬೆಳಕು ಕಾಣುವೆನ. ಹಲ್ಲೆಲೂಯಾ. ಹಾಗಾದ್ರೆ ನಮಗೊಬ್ಬ ನೀತಿಯ ರಾಜನಾದ ದೇವರು ನಮ್ಮ ಸಂಗಡ ಇದ್ದಾನೆ. ಹಲ್ಲೆಲೂಯಾ. ಆತನ ರಾಜ್ಯ ಹೇಗಿದೆ ಅಂದ್ರೆ ಅಲ್ಲಿ ರಾತ್ರಿ ಕೂಡ ಇಲ್ಲ, ಅಲ್ಲಿ ಹಗಲು ಕೂಡ ಇಲ್ಲ, ಎಲ್ಲ ದಿನವೂ ಒಂದೇ ದಿನದ ರೀತಿಯಲ್ಲಿ ಇರುವಂತದ್ದಾಗಿದೆ. ಹಲ್ಲೆಲೂಯಾ. ನಾವು ಪ್ರತಿದಿನ ಈ ಲೋಕದಲ್ಲಿ ಭೂಲೋಕದಲ್ಲಿ ಇದ್ದಾಗ ಪ್ರತಿದಿನ ಬೆಳಗ್ಗೆ ಆಗುತ್ತೆ, ಪ್ರತಿದಿನ ರಾತ್ರಿ ಆಗುತ್ತೆ. ಆದರೆ ಪರಲೋಕದಲ್ಲಿ ಪ್ರತಿದಿನ ರಾತ್ರಿ ಆಗೋದು ಇಲ್ಲ, ಬೆಳಕು ಆಗೋದಿಲ್ಲ. ಅಂತ ರಾಜ್ಯ ಅದು ಯೇಸುವಿನ ಮಹಾರಾಜ್ಯವಾಗಿದೆ. ಹಲ್ಲೆಲೂಯಾ. ಆ ರಾಜ್ಯದ ಕಡೆಗೆ ನಮ್ಮ ಪ್ರಯಾಣವನ್ನ ನಾವು ಆರಂಭಗೊಳಿಸುವವರಾಗಿದ್ದೇವೆ. ಹಲ್ಲೆಲೂಯಾ. ಅತಿ ಬೇಗನೆ ಯೇಸುವಿನ ರಹಸ್ಯ ಬರೋದಾದ್ರೆ ನಾವು ಇವತ್ತೇ ಆ ಪರಲೋಕ ರಾಜ್ಯವನ್ನ ಸೇರುವಂತ ಮಹಾಕೃಪೆಯನ್ನ ದೇವರು ನಮಗೆ ಆತನು ಈಗಾಗಲೇ ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಹಾಗಾದ್ರೆ ಆ ದಿನ ಬೇಗ ಬರುತ್ತಿರುವುದಕ್ಕಾಗಿ ನಾವು ದೇವರಿಗೆ ಸ್ತೋತ್ರವನ್ನ ಸಲ್ಲಿಸುತ್ತಾ ಮತ್ತೆ ಕೆಲವೊಂದು ಹಾಡುಗಳನ್ನ ಹಾಡಿ ನಾವು ಈ ದಿನ ದೇವರ ಹೆಸರನ್ನ ಮಹಿಮೆಪಡಿಸುವವರಾಗಿರೋಣ. ಆಮೆನ್. ಹಲ್ಲೆಲೂಯಾ. ಯೇಸು ನೀ ನನ್ನಲ್ಲಿ ನೀನಿರುವುದು ನಾ ಮನಸ್ಸೊತ್ತು ಹೋಗಲಾರೆ ಬಾಡನಾಡಿ ನಾವು ದೇವರ ಹೆಸರನ್ನ ಮಹಿಮೆಪಡಿಸುವವರಾಗಿರೋಣ. ಹಾಡಿನ ಸಂಖ್ಯೆಯನ್ನ ನಾವು 109ನೇ ಹಾಡನ್ನ ಹಾಡಿ ನಾವು ಈ ದಿನ ದೇವರ ಹೆಸರನ್ನ ಮಹಿಮೆಪಡಿಸುವವರಾಗಿರೋಣ. ಹಾಡಿನ ಸಂಖ್ಯೆ 109ನೇ ಹಾಡನ್ನ ನಾವೆಲ್ಲರೂ ಹಾಡಿಕೊಂಡು ದೇವರ ಹೆಸರನ್ನ ನಾವು ಈ ದಿನ ಮಹಿಮೆಪಡಿಸುವವರಾಗಿರೋಣ. ಆಮೆನ್. ಹಲ್ಲೆಲೂಯಾ. ಯೇಸು ನನ್ನಲ್ಲಿ ನೀನಿರಲು ಮನಸೋತು ನಾ ಹೋಗಲಾರೆ. ಯೇಸು ನನ್ನಲ್ಲಿ ನೀನಿರಲು ಮನಸೋತು ನಾ ಹೋಗಲಾರೆ. ಎಲ್ಲವನ್ನು ನೋಡಿಕೊಳ್ಳುವೆ, ಎಲ್ಲವನ್ನು ನೋಡಿಕೊಳ್ಳುವೆ, ಎಲ್ಲವನ್ನು ನೋಡಿಕೊಳ್ಳುವೆ, ಎಲ್ಲವನ್ನು ನೋಡಿಕೊಳ್ಳುವೆ. ಯೇಸು ನನ್ನಲ್ಲಿ ನೀನಿರುವೆ ಮನಸೋತು ಹೋಗಲಾರೆ. ಯೇಸು ನನ್ನಲ್ಲಿ ನೀನಿರುವೆ ಮನಸೋತು ಹೋಗಲಾರೆ. ಸಮಾಧಾನ ಕರ್ತನು ನೀನಲ್ಲವೇ, ಸಮಾಧಾನ ಕರ್ತನು ನೀನಲ್ಲವೇ, ಸರ್ವಶಕ್ತನು ನೀನಲ್ಲವೇ, ಸರ್ವಶಕ್ತನು ನೀನಲ್ಲವೇ. ಯೇಸು ನನ್ನಲ್ಲಿ ನೀನಿರುವೆ ಮನಸೋತು ಹೋಗಲಾರೆ. ಯೇಸು ನನ್ನಲ್ಲಿ ನೀನಿರುವೆ ಮನಸೋತು ಹೋಗಲಾರೆ. ನೀನು ಎಲ್ಲವನ್ನು ನೋಡಿಕೊಳ್ಳುವೆ, ಎಲ್ಲವನ್ನು ನೋಡಿಕೊಳ್ಳುವೆ, ಎಲ್ಲವನ್ನು ನೋಡಿಕೊಳ್ಳುವೆ, ಎಲ್ಲವನ್ನು ನೋಡಿಕೊಳ್ಳುವೆ. ಯೇಸು ನನ್ನಲ್ಲಿ ನೀನಿರುವೆ ಮನಸೋತು ಹೋಗಲಾರೆ. ಯೇಸು ನನ್ನಲ್ಲಿ ನೀನಿರುವೆ ಮನಸೋತು ಹೋಗಲಾರೆ. ಅತಿಶಯ ದೇವರು ನೀನಲ್ಲವೇ, ಅತಿಶಯ ದೇವರು ನೀನಲ್ಲವೇ, ಆಲೋಚಕರ್ತನ ನೀನಲ್ಲವೇ, ಆಲೋಚಕರ್ತನ ನೀನಲ್ಲವೇ. ಯೇಸು ನನ್ನಲ್ಲಿ ನೀನಿರುವೆ ಮನಸೋತು ಹೋಗಲಾರೆ. ಯೇಸು ನನ್ನಲ್ಲಿ ನೀನಿರುವೆ ಮನಸೋತು ಹೋಗಲಾರೆ. ನೋಡಿಕೊಳ್ಳುವೆ, ನೀನು ಎಲ್ಲವನ್ನು ನೋಡಿಕೊಳ್ಳುವೆ, ನೀನು ಎಲ್ಲವನ್ನು ನೋಡಿಕೊಳ್ಳುವೆ, ನೀನು ಎಲ್ಲವನ್ನು ನೋಡಿಕೊಳ್ಳುವೆ. ತಾಯಿಯು ತಂದೆಯು ನೀನಲ್ಲವೇ, ತಾಯಿಯು ತಂದೆಯು ನೀನಲ್ಲವೇ, ಕಾಯುವ ಕರ್ತನ ನೀನಲ್ಲವೇ, ಕಾಯುವ ಕರ್ತನ ನೀನಲ್ಲವೇ. ಯೇಸು ನನ್ನಲ್ಲಿ ನೀನಿರುವೆ ಮನಸೋತು ಹೋಗಲಾರೆ. ಯೇಸು ನನ್ನಲ್ಲಿ ನೀನಿರುವೆ ಮನಸೋತು ಹೋಗಲಾರೆ. ಅಂದ ಜನಗಳ ನೀನಲ್ಲವೇ, ಅಂದ ಜನಗಳ ನೀನಲ್ಲವೇ, ನನ್ನ
ಆಸೆಲ್ಲ ನೀನಲ್ಲವೇ, ನನ್ನ ಆಸೆಲ್ಲ ನೀನಲ್ಲವೇ, ಯೇಸು ನನ್ನಲ್ಲಿ ನೀನಿರುವೆ, ಮನಸೋತು ಹೋಗಲಾರೆ, ಯೇಸು ನನ್ನಲ್ಲಿ ನೀನಿರುವೆ, ಮನಸೋತು ಹೋಗಲಾರೆ, ನನ್ನಲ್ಲಿ ನೀನಿರುವೆ, ಮನಸೋತು ಹೋಗಲಾರೆ, ಯೇಸು ನನ್ನಲ್ಲಿ ನೀನಿರುವೆ, ಮನಸೋತು ಹೋಗಲಾರೆ. ನನಗೆ ಸಮಾನ ನೀನಲ್ಲವೇ, ನನಗೆ ಸಮಾನ ನೀನಲ್ಲವೇ, ನನ್ನಲ್ಲಿರುವಾತ ನೀನಲ್ಲವೇ, ನನ್ನಲ್ಲಿರುವಾತ ನೀನಲ್ಲವೇ, ಯೇಸು ನನ್ನಲ್ಲಿ ನೀನಿರುವೆ, ಮನಸೋತು ಹೋಗಲಾರೆ, ಯೇಸು ನನ್ನಲ್ಲಿ ನೀನಿರುವೆ, ಮನಸೋತು ಹೋಗಲಾರೆ. ನೀನು ಎಲ್ಲವನ್ನು ನೋಡಿಕೊಳ್ಳುವೆ, ನೀನು ಎಲ್ಲವನ್ನು ನೋಡಿಕೊಳ್ಳುವೆ, ನೀನು ಎಲ್ಲವನ್ನು ನೋಡಿಕೊಳ್ಳುವೆ, ನೀನು ಎಲ್ಲವನ್ನು ನೋಡಿಕೊಳ್ಳುವೆ, ಯೇಸು ನನ್ನಲ್ಲಿ ನೀನಿರುವೆ, ಮನಸೋತು ಹೋಗಲಾರೆ, ಯೇಸು ನನ್ನಲ್ಲಿ ನೀನಿರುವೆ, ಮನಸೋತು ಹೋಗಲಾರೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ನಮ್ಮಲ್ಲಿ ಇರುವಾಗ ನಾವು ಸೋತು ಆಮೆನ್, ಹೋಗಲಾರೆ. ಆಮೆನ್, ಆಮೆನ್. ನಮ್ಮ ಕರ್ತನು ನಮ್ಮನ್ನು ಆಮೆನ್, ಕಾಪಾಡಿ ನಡೆಸಲು ಆಮೆನ್. ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಅಂತ ದೇವರಿಗೆ ಮಹಿಮೆ ಉಂಟಾಗಲಿ. ನಾವು ಹಾಡಿನ ಸಂಖ್ಯೆ 100ನೇ ಹಾಡನ್ನು ಹಾಡಿಕೊಳ್ಳುವವರ ರಕ್ತದ ಕೋಟೆ ಒಳಗಡೆಗೆ ನಾವು ಬಂದಿದ್ದೇವೆ. ನಮಗೆ ಯಾವುದೇ ಭಯ ಇಲ್ಲದೆ ಕರ್ತನನ್ನು ಮಹಿಮೆ ಪಡಿಸುವವರಾಗಿದ್ದೇವೆ ಎಂಬ ಅರ್ಥವಾಗಿ ನಾವು ನಮ್ಮ ದೇವರನ್ನು ಮಹಿಮೆ ಪಡಿಸುವವರಾಗಿರೋಣ. ಹಲ್ಲೆಲೂಯಾ. ಹಲ್ಲೆಲೂಯಾ. ಕೋಟೆಯೊಳಗೆ ನಾ ಬಂದಿರುವೆ, ನನಗೇನು ಭಯವಿಲ್ಲ, ಯಾವ ಕೇಡು ಬಳಿಗರದು. ಕೋಟೆಯೊಳಗೆ ನಾ ಬಂದಿರುವೆ, ನನಗೇನು ಭಯವಿಲ್ಲ, ಯಾವ ಕೇಡು
ಸಂಭವಿಸದ ಹಾಗೆ ನಮ್ಮ ದೇವರು ನಮ್ಮನ್ನ ಕಾಪಾಡಿ ನಡೆಸಲು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಅಂತ ದೇವರಿಗೆ ಮಹಿಮೆ ಉಂಟಾಗಲಿ. ನಾವೆಲ್ಲರೂ ಸ್ವಲ್ಪ ಸಮಯ ಎದ್ದು ನಿಂತು ನಾವು ನಮ್ಮ ದೇವರನ್ನ ಆರಾಧನೆ ಮಾಡುವವರಾಗಿರೋಣ. ಹಲ್ಲೆಲೂಯಾ. ನಾವೆಲ್ಲರೂ ಎದ್ದು ನಿಲ್ಲೋಣ. ನಾವು ಕಣ್ಣುಗಳನ್ನು ಮುಚ್ಚೋಣ. ನಾವು ನಮ್ಮ ದೇವರನ್ನ ದೃಷ್ಟಿಸಿ ನೋಡುತ್ತಾ ಈ ದಿನ ನಮ್ಮ ಪೂರ್ಣ ಹೃದಯದಿಂದ ನಾವು ನಮ್ಮ ದೇವರನ್ನ ಆರಾಧನೆ ಮಾಡೋಣ. ಯಾಕಂದ್ರೆ ನಮ್ಮ ಕರ್ತನು ನಮ್ಗೆ ಹೇಳಿದ್ದಾನೆ, ನನ್ನನ್ನು ಆರಾಧನೆ ಮಾಡುವಂತ ನೀವು ನಿಮ್ಮ ಪೂರ್ಣ ಹೃದಯದಿಂದಲೂ, ಪೂರ್ಣ ಪ್ರಾಣದಿಂದಲೂ, ಪೂರ್ಣ ಶಕ್ತಿಯಿಂದಲೂ, ಪೂರ್ಣ ಬಲದಿಂದಲೂ ನೀವು ನನ್ನನ್ನು ಆರಾಧನೆ ಮಾಡಬೇಕು ಎಂಬುದಾಗಿ. ಆದ ಕಾರಣ ನಮ್ಮ ಪೂರ್ಣ ಹೃದಯದಲ್ಲಿ ಯೇಸು ಮಾತ್ರವೇ ವಾಸ ಮಾಡಿದ್ದಾನ ಅಥವಾ ಬೇರೆ ಯಾರಾದ್ರೂ ವಾಸ ಮಾಡಿದ್ದಾನೆ ಎಂಬುದಾಗಿ ನಮ್ಮನ್ನು ನಾವು ಪರಿಶೀಲಿಸಿಕೊಳ್ಳುವವರಾಗಿರೋಣ. ನಮ್ಮ ಮನಸ್ಸನ್ನ ನಮ್ಮ ದೇವರಿಗೆ ಕೊಟ್ಟಿದ್ದೇವೆ, ಜನರಿಗೆ ಕೊಟ್ಟಿದ್ದೇವೆ ಎಂಬುದಾಗಿ ನಮ್ಮನ್ನು ನಾವು ಪರಿಶೀಲಿಸಿಕೊಳ್ಳುವವರಾಗಿರೋಣ. ಯಾಕಂದ್ರೆ ನಮ್ಮ ಪೂರ್ಣ ಹೃದಯದಲ್ಲಿ ನಮ್ಮ ಪೂರ್ಣ ದೇವರು ಮಾತ್ರನೇ ಇರಬೇಕು. ಆತನಿರುವಾಗ ನಮ್ಮ ಹೃದಯ ಪರಿಪೂರ್ಣವಾಗಿ ದೇವರನ್ನ ಆರಾಧನೆ ಮಾಡಲು ಸಾಧ್ಯ ಆಗುತ್ತದೆ. ಇಲ್ಲದಿದ್ದರೆ ಆತನಿಲ್ಲದೆ ನಾವೇನೇ ಆರಾಧನೆ ಮಾಡಿದರೂ ನಮ್ಮ ದೇವರ ಆರಾಧನೆಯನ್ನ ತಿರಸ್ಕರಿಸುವವನಾಗಿರ್ತಾನೆ. ಆದ ಕಾರಣ ನಮ್ಮ ಹೃದಯದಲ್ಲಿ ಯಾವಾಗ ಪರಿಪೂರ್ಣವಾಗಿ ನಮ್ಮ ಹೃದಯದ ತುಂಬ ನಮ್ಮ ದೇವರು ಮಾತ್ರನೇ ವಾಸವಾಗಿರಬೇಕು. ಹಲ್ಲೆಲೂಯಾ. ಆಗ ನಮ್ಮ ಪೂರ್ಣ ಹೃದಯದಿಂದ ನಾವು ಆರಾಧನೆ ಮಾಡುವಾಗ ನಮ್ಮ ದೇವರು ಅದರಿಂದ ಮಹಿಮೆ ಹೊಂದುವಂತವನಾಗಿದ್ದಾನೆ. ಹಲ್ಲೆಲೂಯಾ. ಆದ ಕಾರಣ ದೇವರಾತ್ಮನ ಸಭೆಗಳಿಗೆ ಹೇಳುವುದನ್ನ ಹೇಳುವನ ಕೇಳಲಿ ಎಂಬುದಾಗಿ ಅಂಥದ ಕ್ಷಣಗಳಲ್ಲಿ ದೇವರ ಸಭೆಯಾದ ನಮ್ಮ ಸಂಘ ಮಾತನಾಡುತ್ತಿರುವುದರಿಂದ ಆತನ ಮಾತಿಗೆ ನಾವು ಕಿವಿಗೊಟ್ಟು ಆತನಾಗಿ ವಿಧಿಯರಾಗಿ ನಡೆಯುವವರಾಗಿರೋಣ. ಆತನನ್ನೇ ಮಹಿಮೆ ಪಡಿಸುವವರಾಗಿರೋಣ. ಹಲ್ಲೆಲೂಯಾ. ಆತನು ನಮ್ಮ ಸಂಘ ಇದನ್ನು ನಡೆಸಿದಂತ ಎಲ್ಲ ಉಪಕಾರಗಳಿಗಾಗಿ ನಾವು ಆತನಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ಆತನು ನಾವು ಹೋಗುವಾಗಲೂ ಮತ್ತು ಬರುವಾಗಲೂ ಪ್ರತಿದಿನವೂ ಪ್ರತಿ ಕ್ಷಣವೂ ನಮ್ಮನ್ನು ಕಾಪಾಡಿ ನಡೆಸಿದಂಥ ದೇವರು ಆತನಾಗಿರುವುದರಿಂದ ಆತನಿಗೆ ನಾವೆಲ್ಲ ಮಹಿಮೆಯನ್ನ, ಘನತೆ, ಗೌರವಗಳನ್ನ ಎಂದೆಂದಿಗೂ ಸಲ್ಲಿಸುತ್ತಾ ಆತನನ್ನೇ ನಾವು ಕಣಪಡಿಸುವವರಾಗಿರೋಣ. ಹಲ್ಲೆಲೂಯಾ. ಆತನು ನಮ್ಮನ್ನ ಕಾಯುವ ಕರ್ತನು, ನಮ್ಮ ಒಳ್ಳೆಯ ಪ್ರಭುನು ಆಗಿರುವುದರಿಂದ ನಾವು ಆತನನ್ನ ಗಣಪಡಿಸುವವರಾಗಿರೋಣ. ಹಲ್ಲೆಲೂಯಾ. ಯಾಕಂದ್ರೆ ಮಹಿಮೆಯುಳ್ಳ ದೇವರು ಆ ಮಹಿಮೆಯ ರಾಜ್ಯವನ್ನೇ ಬಿಟ್ಟು ನಮ್ಮದಾಗಿ ನಿಮಗಾಗಿ ಎಲ್ಲರಿಗಾಗಿ ಬಿಟ್ಟು ಬಂದಂತ ದೇವರಿಗೆ ಸ್ತೋತ್ರವನ್ನ ಸಲ್ಲಿಸೋಣ. ದೇವರ ಕಳೆದ ವಾರವೆಲ್ಲ ನಮ್ಮನ್ನು ಕಾಪಾಡಿದೆಯಕ್ಕಾಗಿ ನಾವು ಆತನಿಗೆ ಸ್ತೋತ್ರವನ್ನ ಸಲ್ಲಿಸೋಣ. ಹೌದು ದೇವರೇ, ನಾವು ಹೋಗುವಾಗ ಬರುವಾಗಲೆಲ್ಲ ಕಣ್ಮಣೆಯಂತೆ ಕಾಪಾಡಿ ನಡೆಸಿದಕ್ಕಾಗಿ ಸ್ತೋತ್ರ. ನಮ್ಮ ಕೆಲಸಗಳೆಲ್ಲವನ್ನು ಆಶೀರ್ವಾದವಾಗಿ ಮಾಡಿದಕ್ಕಾಗಿ ಸ್ತೋತ್ರ. ನಾವು ದುಡಿಯುವುದಕ್ಕೆ ಶಕ್ತಿ ಬಲ ಎಲ್ಲವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸಲ್ಲಿಸೋಣ. ವಿದ್ಯಾಭ್ಯಾಸ ಮಾಡುವುದಕ್ಕೆ ಒಳ್ಳೆಯ ಜ್ಞಾನವನ್ನು ಕೊಟ್ಟ ದೇವರಿಗೆ ನಾವು ಸ್ತೋತ್ರಗಳನ್ನ ಸಲ್ಲಿಸೋಣ. ಕರ್ತನು ನಮ್ಮ ಕುಟುಂಬಗಳನ್ನ ಪೋಷಣೆ ಮಾಡಿದ್ದಕ್ಕಾಗಿ ನಾವು ಆತನಿಗೆ ಮಹಿಮೆಯನ್ನ ಸಲ್ಲಿಸುವವರಾಗಿರೋಣ. ಆತನು ನಮ್ಮ ಸಭೆಯನ್ನ ಇದುವರೆಗೂ ನಡೆಸುತ್ತಾ ಬಂದದಕ್ಕಾಗಿ ನಾವು ಆತನಿಗೆ ಸ್ತೋತ್ರವನ್ನ ಸಲ್ಲಿಸುವವರಾಗಿರೋಣ. ಹಲ್ಲೆಲೂಯಾ. ಆತನು ಮಹೋನ್ನತನಾದ ದೇವರಾಗಿರುವುದಕ್ಕಾಗಿ ನಾವು ಆತನಿಗೆ ಘನಪಡಿಸುವವರಾಗಿರೋಣ. ಹಲ್ಲೆಲೂಯಾ. ಯಾಕಂದ್ರೆ ಯಾವಾಗಲೂ ನಿತ್ಯ ನಿರಂತರ ಇರುವ ನಮ್ಮ ದೇವರಿಗೆ ನಾವು ಮಹಿಮೆಯನ್ನ, ಘನತೆ, ಗೌರವಗಳನ್ನ ಸಲ್ಲಿಸುವವರಾಗಿರೋಣ. ಹಲ್ಲೆಲೂಯಾ. ದೇವರು ತಾನೇ ನಮ್ಮ ಸಂಬಂಧ ನಮ್ಮನ್ನ ಮಾತನಾಡಿ ನಮ್ಮನ್ನ ನಡೆಸುವುದಕ್ಕಾಗಿ ನಾವು ಆತನಿಗೆ ಘನತೆ, ಗೌರವಗಳನ್ನ ಇನ್ನೆಂದಿಗೂ ಸಲ್ಲಿಸುವವರಾಗಿರೋಣ. ಆಮೆನ್. ಹಲ್ಲೆಲೂಯಾ. ಆತನು ನಮ್ಮ ಕಣ್ಮಣಿಯಂತೆ ಕಾಪಾಡಿ ನಡೆಸಿದ್ದಕ್ಕಾಗಿ ನಾವು ಸ್ತೋತ್ರಗಳನ್ನ ಸಲ್ಲಿಸುತ್ತಾ ಆತನನ್ನೇ ನಾವು ಗುಣಪಡಿಸುವವರಾಗಿರೋಣ. ಆಮೆನ್. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಯೇಸುವೇ ನಿನಗೆ ಮಹಿಮೆ, ಯೇಸುವೇ ನಿನಗೆ ಘನತೆ, ಯೇಸುವೇ ನಿನಗೆ ಗೌರವ ಇನ್ನೆಂದಿಗೂ ಶಾಶ್ವತ ನಮ್ಮಿಂದ ನಿನಗೆ ಸಲ್ಲಲಿ ಅಪ್ಪ ದೇವರೇ. ನಾವು ನಿನ್ನ ಸೃಷ್ಟಿಗಳಾದಂತ ನಾವು ನಮ್ಮ ಸೃಷ್ಟಿಕರ್ತನಾದ ನಿನ್ನನ್ನೇ ನಾವು ಮಹಿಮೆ ಪಡಿಸುತ್ತೇವಪ್ಪ. ನಿನ್ನನ್ನೇ ನಾವು ಗುಣಪಡಿಸುವವರಾಗಿದ್ದೇವೆ ದೇವರೇ. ನಮ್ಮ ಹೃದಯದಲ್ಲಿ ಯಾವಾಗಲೂ ನೀನು ಮಾತ್ರನೇ ವಾಸವಾಗಿರಪ್ಪ. ಯಾವಾಗಲೂ ನಾವು ನಿಮ್ಮನ್ನು ಮಾತ್ರನೇ ಮಹಿಮೆ ಪಡಿಸುವುದಕ್ಕೆ ನೀನೇ ನಮಗೆ ನಿನ್ನ ಕೃಪೆಯನ್ನು ಅನುಗ್ರಹಿಸಿ ನಡೆಸು ಎಂದು ನಾವು ಬಿಡುವವರಾಗಿದ್ದೇವೆ ದೇವರೇ. ನಿನಗೆ ಸ್ತೋತ್ರವು, ಘನವು, ಮಾನ, ಮಹಿಮೆ, ಮಹತ್ವಗಳು ಎಂದೆಂದಿಗೂ ನಿನಗೆ ಮಾತ್ರವೇ ಸಲ್ಲಲಿ ಎಂದು ನಾವು ಬಿಡುತ್ತೇವಪ್ಪ. ಓ ತಂದೆ, ಮಕ್ಕಳನ್ನು ಹೊರುವಂತೆ ನಮ್ಮನ್ನ ಎದುರು ನೀನು ಹೊತ್ತು ನಡೆಸಿದ್ದಕ್ಕಾಗಿ ನಾವು ನಿಮಗೆ ಕೋಟಿ ಕೋಟಿ ಸ್ತೋತ್ರಗಳನ್ನು ಸಲ್ಲಿಸುವವರಾಗಿದ್ದೇವಪ್ಪ. ಆರಾಧನೆಗೆ ಯಜಮಾನನು ನೀನಾಗಿರುವುದಕ್ಕಾಗಿ ನಾನು ನಿಮಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವಪ್ಪ. ಆರಾಧನೆಗೆ ಯೋಗ್ಯನಾದ ದೇವರೇ, ನಿಮಗೆ ಮಹಿಮೆಯನ್ನು ಸಲ್ಲಿಸುವವರಾಗಿದ್ದೇವೆ. ಓ ದೇವರೇ, ಈ ದಿನ
ನಾವು ಮಾಡುವ ಆರಾಧನೆ ಪರಿಪೂರ್ಣ ಹೃದಯದಿಂದ ನಿಮ್ಮನ್ನು ಆರಾಧನೆ ಮಾಡುವಂತೆ ಸಭೆಯೆಲ್ಲ ದೈವಜನರನ್ನು ಆಶೀರ್ವದಿಸುವ ದೇವರಾತ್ಮನೆ ಅವೆಲ್ಲರೂ ಒಂದೇ ಮನಸ್ಸುಳ್ಳವರಾಗಿ ನಿಮ್ಮನ್ನೇ ಆರಾಧನೆ ಮಾಡುವಂತೆ ನಿಮ್ಮನ್ನೇ ಮಹಿಮೆಪಡಿಸುವಂತೆ ನಿಮ್ಮನ್ನೇ ಗಣಪಡಿಸುವುದಕ್ಕೆ ನಿನ್ನ ಕೃಪೆಯನ್ನು ನಾವು ಕೇಳುವವರಾಗಿದ್ದೇವಪ್ಪ. ಓ ದೇವರೇ, ಅದಕ್ಕಾಗಿ ನಿಮಗೆ ಕೋಟಿ ಕೋಟಿ ಸ್ತೋತ್ರಗಳನ್ನು ಸಲ್ಲಿಸುವವರಾಗಿದ್ದೇವೆ. ಓ ತಂದೆಯು ಮಕ್ಕಳನ್ನು ಬರುವಂತೆ ಈ ನಮ್ಮನ್ನ ಇದುವರೆಗೂ ಹೊತ್ತು ಸಾಗಿಸಿ ನಡೆಸಿದೆ, ಅದಕ್ಕಾಗಿ ಸ್ತೋತ್ರ. ಇದುವರೆಗೂ ನಡೆಸಿದಂತ ಎಬಿನೇಜರಾದ ದೇವರೇ, ಇನ್ನು ಮುಂದೆಯೂ ಕೂಡ ನೀನು ನಡೆಸಲು ಶಕ್ತನಾಗಿದೆಯಲ್ಲಪ್ಪ, ಅದಕ್ಕಾಗಿ ನಾವು ನಿಮಗೆ ಸ್ತೋತ್ರಗಳನ್ನು ಸಮರ್ಪಿಸುವವರಾಗಿದ್ದೇವೆ. ಹಲ್ಲೆಲೂಯಾ. ಓ ದೇವರಾತ್ಮನೆ, ಈ ದಿನ ನಮ್ಮ ಪೂರ್ಣ ಹೃದಯದಿಂದ ನಿಮ್ಮನ್ನು ಆರಾಧನೆ ಮಾಡುವಂತ ಆಶೀರ್ವದಿಸು. ಎಲ್ಲರೂ ದೇವರಾತ್ಮನೆ ನಿಂತಾನೆ ಕಾರ್ಯವನ್ನು ಮಾಡಿ ನಡೆಸಪ್ಪ. ದೇವರೇ, ನಾವು ನಿಮ್ಮ ವಿರುದ್ಧ ಏನೆಲ್ಲ ತಪ್ಪು ಪಾಪಗಳನ್ನು ಮಾಡಿದ್ವಿ ಕ್ಷಮಿಸು ದೇವರೇ. ನಮ್ಮೆಲ್ಲರ ಕರ್ಮ ಪಾಪ ಶಾಪಗಳನ್ನ, ನಮ್ಮೆಲ್ಲರ ಜನ್ಮ ಸ್ವಭಾವದ ಬಂದ ಪಾಪ ಶಾಪಗಳನ್ನ, ನಮ್ಮೆಲ್ಲರ ತಲೆಮಾರುಗಳಿಂದ ಬಂದ ಪಾಪ ಶಾಪಗಳನ್ನ ಎಲ್ಲವನ್ನ ಕಲ್ವಾರಿಯ ಶಿಲುಬೆಯ ರಕ್ತದಿಂದ ನಮ್ಮೆಲ್ಲರನ್ನು ತೊಳೆದು ಶುದ್ಧ ಮಾಡು ದೇವರಾತ್ಮನೇ. ಅದಕ್ಕಾಗಿ ನಾವು ನಿಮಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ. ನಾವು ಶುದ್ಧ ಹೃದಯದಿಂದ, ಶುದ್ಧ ಮನಸ್ಸಿನಿಂದ, ನಾವು ಪರಿಶುದ್ಧವೆಂಬ ಘೋಷಣದಿಂದ ನಿಮ್ಮನ್ನ ಈ ದಿನ ನಿನ್ನ ಸನ್ನಿಧಾನದಲ್ಲಿ ನಿಂತು ನಿಮ್ಮನ್ನೇ ಆರಾಧನೆ ಮಾಡುವಂತೆ, ನಿಮ್ಮನ್ನೇ ಘನಪಡಿಸುವಂತೆ ದೇವರಾತ್ಮನೇ ನೀನೇ ನಮ್ಮೆಲ್ಲರಲ್ಲೂ ಕಾರ್ಯವನ್ನು ಮಾಡಪ್ಪ. ದೇವರಾತ್ಮನೇ, ನಮ್ಮ ಪೂರ್ಣ ಹೃದಯದಿಂದ ಮನಸ್ಸಿನಿಂದ ನಿಮ್ಮನ್ನೇ ಈ ದಿನ ನಾವು ಆರಾಧನೆ ಮಾಡುವಂತೆ ನಿನ್ನ ಕೃಪೆಯನ್ನು ಅನುಗ್ರಹಿಸಿ ನಮಗೆ ನಡೆಸಪ್ಪ. ಅದಕ್ಕಾಗಿ ನಿಮಗೆ ಕೋಟಿ ಕೋಟಿ ಸ್ತೋತ್ರವನ್ನು ನಾವು ಸಲ್ಲಿಸುವವರಾಗಿದ್ದೇವೆ. ಆಮೆನ್. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಯೇಸುವೇ, ನಿಮಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರವನ್ನು ನಾವು ಸಲ್ಲಿಸುವವರಾಗಿದ್ದೇವೆ. ಆಮೆನ್. ಯೇಸುವೇ, ನಿಮಗೆ ಕೋಟಿ ಕೋಟಿ ಸ್ತೋತ್ರ. ಹಲ್ಲೆಲೂಯಾ ಹಲ್ಲೆಲೂಯಾ. ಯೇಸು ಒಳ್ಳೆವ, ಯೇಸು ಒಳ್ಳೆವ, ಸರ್ವ ಒಳ್ಳೆವ. ಕಣ್ಣೀರನಿಗೆ ಸಂತೋಷ ತಂದ ಯೇಸು ಒಳ್ಳೆವ, ಯೇಸು ಒಳ್ಳೆವ, ಯೇಸು ಒಳ್ಳೆವ, ಸರ್ವ ಒಳ್ಳೆವ. ಕಣ್ಣೀರನಿಗೆ ಸಂತೋಷ ತಂದ ಯೇಸು ಒಳ್ಳೆವ. ಸ್ತುತಿಸುವ, ಮಗನಿಗೆ ಕೊಂಡಾಡುವ, ಉಲ್ಲಾಸದಿ ನಾವು ಸೇರಿ ಘೋಷಿಸುವ. ಹಾಡಿ ಸ್ತುತಿಸುವ, ಮಗನಿಗೆ ಕೊಂಡಾಡುವ, ಉಲ್ಲಾಸದಿ ನಾವು ಸೇರಿ ಘೋಷಿಸುವ. ಯೇಸು ಒಳ್ಳೆವ, ಯೇಸು ಒಳ್ಳೆವ, ಸರ್ವ ಒಳ್ಳೆವ. ಕಣ್ಣೀರನಿಗೆ ಸಂತೋಷ ತಂದ ಯೇಸು ಒಳ್ಳೆಯವ. ಕಷ್ಟದ ನಡುವೆ ಬಂದೆಯನ್ನ ರಕ್ಷಿಸಿದ ಯೇಸು ಒಳ್ಳೆಯವ. ದುಃಖದ ನಡುವೆ ಆಶ್ವಾಸನೆ ತಂದ ಯೇಸು ಒಳ್ಳೆಯವ. ಕಷ್ಟದ ನಡುವೆ ಬಂದೆಯನ್ನ ರಕ್ಷಿಸಿದ ಯೇಸು ಒಳ್ಳೆಯವ. ದುಃಖದ ನಡುವೆ ಆಶ್ವಾಸನೆ ತಂದ ಯೇಸು ಒಳ್ಳೆಯವ. ಧರ್ಮಶಕ್ತ ಯೇಸುವಿನ ಮಕ್ಕಳು ನಾವು ಶತ್ರುಗಳ ಕೆಳಗೆಲ್ಲವೋ. ಧರ್ಮಶಕ್ತ ಯೇಸುವಿನ ಮಕ್ಕಳು ನಾವು ಭಯವೇ ನಮಗೆ ಇಲ್ಲ. ಶಕ್ತನ ದೇವರ ಮುಖಾಂತರವೇ ನಮಗೆಲ್ಲ ಸಾಧ್ಯವು. ಶಕ್ತನ ದೇವರ ಮುಖಾಂತರವೇ ನಮಗೆಲ್ಲ ಸಾಧ್ಯವು. ಯೇಸು ಒಳ್ಳೆವ, ಯೇಸು ಒಳ್ಳೆವ, ಸರ್ವ ಒಳ್ಳೆವ. ಕಣ್ಣೀರನಿಗೆ ಸಂತೋಷ ತಂದ ಯೇಸು ಒಳ್ಳೆಯವ. ಹಾಡಿ ಸ್ತುತಿಸುವ, ಮಗನಿಗೆ ಕೊಂಡಾಡುವ, ಉಲ್ಲಸದಿ ನಾವು ಸೇರಿ ಘೋಷಿಸುವ. ಹಾಡಿ ಸ್ತುತಿಸುವ, ಮಗನಿಗೆ ಕೊಂಡಾಡುವ, ಉಲ್ಲಸದಿ ನಾವು ಸೇರಿ ಘೋಷಿಸುವ. ಯೇಸು ಒಳ್ಳೆವ, ಯೇಸು ಒಳ್ಳೆವ, ಸರ್ವ ಒಳ್ಳೆವ. ಕಣ್ಣೀರನಿಗೆ ಸಂತೋಷ ತಂದ ಯೇಸು ಒಳ್ಳೆಯವ. ಶತ್ರುವನ್ನು ತುಳಿಯಲು ಶಕ್ತಿಯನ್ನದವನು ಯೇಸು
ಯೇಸು ಒಳ್ಳೆಯವ, ವಾಕ್ಯವಾಗಳಿಸಿ ಸೌಖ್ಯವ ತಂದ ಯೇಸು ಒಳ್ಳೆಯವ. ಸರ್ವಶಕ್ತ ಯೇಸುವಿನ ಕರುಣವು ಶತ್ರುಗಳ ಕೆಳಗಿಲ್ಲವು. ಸರ್ವಶಕ್ತ ಯೇಸುವಿನ ಕರುಣವು ಶತ್ರುಗಳ ಕೆಳಗಿಲ್ಲವು. ರೋಗ ದರಿದ್ರ ಚಿಂತೆಗಳೆಲ್ಲ ನೀಗಿ ಹೋಗಲು. ರೋಗ ದರಿದ್ರ ಚಿಂತೆಗಳೆಲ್ಲ ನೀಗಿ ಹೋಗಲು. ಯೇಸು ಒಳ್ಳೆಯವ, ಯೇಸು ಒಳ್ಳೆಯವ, ಸರ್ವ ಒಳ್ಳೆಯವ. ಕಣ್ಣೀರ ನೀಗಿ ಸಂತೋಷದಿಂದ ಯೇಸು ಒಳ್ಳೆಯವ. ಯೇಸು ಒಳ್ಳೆಯವ, ಯೇಸು ಒಳ್ಳೆಯವ, ಸರ್ವ ಒಳ್ಳೆಯವ. ಕಣ್ಣೀರ ನೀಗಿ ಸಂತೋಷದಿಂದ ಯೇಸು ಒಳ್ಳೆಯವ. ಸ್ತುತಿಸುವ ಹೊಗಳಿ ಕೊಂಡಾಡುವ ಉಲ್ಲಸದಿ ನಾವು ಸೇರಿ ಮುಗಿಸುವ. ಅವೇ ಸ್ತುತಿಸುವ ಹೊಗಳಿ ಕೊಂಡಾಡುವ ಉಲ್ಲಸದಿ ನಾವು ಸೇರಿ ಘೋಷಿಸುವ. ಯೇಸು ಒಳ್ಳೆಯವ, ಯೇಸು ಒಳ್ಳೆಯವ, ಸರ್ವ ಒಳ್ಳೆಯವ. ಕಣ್ಣೀರ ನೀಗಿ ಸಂತೋಷದಿಂದ ಯೇಸು ಒಳ್ಳೆಯವ. ಯೇಸು ಒಳ್ಳೆಯವ, ಯೇಸು ಒಳ್ಳೆಯವ, ಸರ್ವ ಒಳ್ಳೆಯವ. ಕಣ್ಣೀರ ನೀಗಿ ಸಂತೋಷದಿಂದ ಯೇಸು ಒಳ್ಳೆಯವ. ಆರಾಧಿಸುವ ನಾವು ಆರಾಧಿಸುವ, ಆತನ ದಯೆಯನ್ನೇ ಧ್ಯಾನಿಸುವ. ಕರಗಳ ಎತ್ತಿ ವಂದಿಸುವ, ಹಾಡುತ್ತ ಕರ್ತನ ಸ್ತುತಿಸುವ. ಆರಾಧಿಸುವ ನಾವು ಆರಾಧಿಸುವ, ಆತನ ದಯೆಯನ್ನೇ ಧ್ಯಾನಿಸುವ. ಕರಗಳ ಎತ್ತಿ ವಂದಿಸುವ, ಹಾಡುತ್ತ ಕರ್ತನ ಸ್ತುತಿಸುವ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಯೇಸುವಿನ ರಕ್ತ ನನ್ನ ಪಾಪದಿಗೆ ಮಜ್ಜಿಸಿತು. ಯೇಸುವಿನ ರಕ್ತ ನನ್ನ ರೋಗದ ನೀಗಿಸಿತು. ಯೇಸುವಿನ ರಕ್ತ ನನ್ನ ಪಾಪದಿಗೆ ಮಜ್ಜಿಸಿತು. ಯೇಸುವಿನ ರಕ್ತ ನನ್ನ ರೋಗದ ನೀಗಿಸಿತು. ತನ್ನ ಕರದಲ್ಲಿ ನನ್ನ ರೂಪಿಸಿದ, ನನಗೆಂದಿಗೂ ಭಯವೇ ಇಲ್ಲ. ತನ್ನ ಕರದಲ್ಲಿ ನನ್ನ ರೂಪಿಸಿದ, ನನಗೆಂದಿಗೂ ಭಯವೇ ಇಲ್ಲ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಆರಾಧಿಸುವ ನಾವು ಆರಾಧಿಸುವ, ಆತನ ದಯೆಯನ್ನೇ ಧ್ಯಾನಿಸುವ. ಕರಗಳ ಎತ್ತಿ ವಂದಿಸುವ, ಹಾಡುತ್ತ ಕರ್ತನ ಸ್ತುತಿಸುವ. ಆರಾಧಿಸುವ ನಾವು ಆರಾಧಿಸುವ, ಆತನ ದಯೆಯನ್ನೇ ಧ್ಯಾನಿಸುವ. ಕರಗಳ ಎತ್ತಿ ವಂದಿಸುವ, ಹಾಡುತ್ತ ಕರ್ತನ ಸ್ತುತಿಸುವ. ಹಲ್ಲೆಲೂಯಾ, 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 ಹಲ್ಲೆಲೂಯಾ,
ಲೋಕದಲ್ಲಿ ಕರ್ತನೇ ಇವರು ಪರಿಶುದ್ಧರಾಗಿ ನಡೆಯತಕ್ಕಂಥ ಅಭಿಷೇಕ ನಮ್ಮೆಲ್ಲರ ಮೇಲೆ ಇಳಿದು ಬರಲಪ್ಪ. ದೇವರೇ, ಲೋಕಕ್ಕೆ ನಾವೆಲ್ಲರೂ ಬೆಳಕಾಗಿರುವಂತೆ ಆಶೀರ್ವದಿಸಿ ನಡೆಸಿಎಂದು ನಾವು ಬಿಡುವವರಾಗಿದ್ದೇವೆ. ಪ್ರಾರ್ಥನೆ ನಿನ್ನ ಮಹಿಮೆಯ ಕ್ರಿಸ್ತನಂತೆ ಕರ್ತನೇ ಎಲ್ಲ ಜನರ ಮೇಲೆ ಇಳಿದು ಬರಲಪ್ಪ. ದೇವರೇ, ನಿನ್ನ ಮಹಿಮೆಯನ್ನು ನಾವೆಲ್ಲರೂ ಕಾಣುವಂತೆ ಅನುಭವಿಸಬೇಕಾಗ್ತದೆ. ನಿನ್ನ ಕ್ರಿಸ್ತನಂತೆ ಅನುಭವಿಸುವಂತೆ ಎಲ್ಲ ಆಶೀರ್ವದಿಸಿ ನಡೆಸುವುದೇ ಪ್ರಾರ್ಥನೆ ಅಪ್ಪ. ಎಲ್ಲರ ಕರ್ತನೆ ನಿನ್ನ ಹೆಸರಿನ ಮಹಿಮೆಗಾಗಿ ಉಪಯೋಗಿಸಿ ನಡೆಸಿ ನಾವು ಬಿಡುವವರಾಗಿದ್ದೇವೆ ದೇವರಾಜ್ಞೆ. ಅದಕ್ಕಾಗಿ ನಿಮಗೆ ಕೋಟಿ ಕೋಟಿ ಸ್ತೋತ್ರಗಳನ್ನು ಸಲ್ಲಿಸುವುದಾಗಿದೆ. ಹಾಲೆಲೂಯಾ. ಯೇಸುವೇ, ನಿನ್ನ ಹೆಸರಿನಲ್ಲಿ ನಾವು ಮಹಿಮೆಯನ್ನು ತರತಕ್ಕವನ್ನಾಗಿ ನೀನನ್ನು ಉಪಯೋಗಿಸಿ ನಡೆಸಪ್ಪ. ನಿನ್ನ ಹೆಸರನ್ನ ಮಹಿಮೆ ಪಡಿಸುವುದಕ್ಕಾಗಿ ಉಪಯೋಗಿಸಿ ನಡೆಸಪ್ಪ. ಯೇಸುವೇ, ನಿನ್ನ ಹೆಸರಿನಲ್ಲಿ ನಾವೆಲ್ಲ ಅಂತಕ್ಕಂಥ ಲೋಕದಲ್ಲಿ ಕೊಟ್ಟು ಹೆಸರುಗಳೆಲ್ಲ ಮಾತನಾಡುವುದು ಎಲ್ಲ ನಾವು ಲಯಪಡಿಸುವುದಾಗಿದ್ದೇವೆ ದೇವರೇ. ನಿನ್ನ ಮಹಿಮೆಗಾಗಿ ನಮ್ಮನ್ನ ನಿನ್ನ ಮಕ್ಕಳಿಗೆ ಬಾಳವನ್ನು ಉಪಯೋಗಿಸಿ ನಡೆಸಿದ್ದು ಬರುವುದಾಗಿದ್ದೇವೆ. ಆಮೆನ್. ಹಲ್ಲೆಲೂಯಾ. ದೇವರೇ, ನಿನ್ನ ಮಹಿಮೆ ಪಡಿಸದಂತೆ ನಮ್ಮೆಲ್ಲರ ಮೇಲೆ ಹೆಚ್ಚೆಚ್ಚಾಗಿ ಇಳಿಯಲಿ ಆವರಿಸಿಕೊಳ್ಳಲೆಂದು ನಾವು ಬರುವುದಾಗಿದ್ದೇವಪ್ಪ. ದೇವರೇ, ನೀನು ಬೆಂಕಿಯಾಗಿ ಎಲ್ಲರನ್ನ ದಯಿಸಿರುತ್ತದೆ. ಎಲ್ಲರಿಗೂ ಇರುವ ಪಾಪದ ಸ್ವಭಾವಗಳು ನಾವು ನಾಶವಾಗಿ ಹೋಗಲೇ ದೈವಾತ್ಮನೆ ನಿನ್ನಿಂದ ಉಂಟಾಗುವಂತಹ ಪವಿತ್ರಾತ್ಮನ ಫಲಗಳಿಂದ ಎಲ್ಲರೂ ತುಂಬಲ್ಪಡಬೇಕಂತ ಆಶೀರ್ವದಿಸಪ್ಪ. ದೇವರೇ, ನಿನ್ನ ಮಹಿಮೆಗಾಗಿ ಈ ಸೇವಕ ಸಭೆನ ನೀನು ಬಲವಾಗಿ ಬಲಿಷ್ಠವಾಗಿ ಅತ್ಯಂತ ವೇಗವಾಗಿ ಪ್ರಪಂಚದ ಉಪಯೋಗಿಸಿ ನಡೆಸುವುದೇ ಪ್ರಾರ್ಥನೆ. ಅದರ ಮಹಿಮೆ ನಿನ್ನೆಂದಿಗೂ ಶಾಶ್ವತ ನಿನಗೆ ಮಾತ್ರ ಸಲ್ಲಲಿ ಎಂದು ನಾವು ಬಿಡುವವರಾಗಿದ್ದೇವೆ ಪ್ರಾರ್ಥನೆ. ಇದು ಪ್ರಾರ್ಥನೆ ಮಾಡುವುದಕ್ಕೆ ಬರೆದುಕೊಂಡಂತೆಲ್ಲ ಪ್ರಾರ್ಥನೆ ವಿಜ್ಞಾಪನೆಗಳ ಮೇಲೆ ಪ್ರಾರ್ಥನೆ ನಿನ್ನ ಶ್ರೇಷ್ಠವೇ ಅಪ್ಪ. ನಿನ್ನ ಚಿತ್ತದಂತೆ ಅದು ಇರುವ ಎಲ್ಲ ವಿಜ್ಞಾಪನೆಗಳನ್ನು ನೆರವೇರಿಸಲು ನಾವು ಬಿಡುವವರಾಗಿದ್ದೇವಪ್ಪ.
ಲೋಕದಲ್ಲಿ ಎಲ್ಲ ಇದ್ದದ ಸನ್ನಿವೇಶಗಳು ನಿನ್ನ ರಾಸಪಣ ಅತಿ ಬೇಗನೆ ಬರುತ್ತಿದೆಯನ್ನಾಗಿ ಪ್ರಸುತ್ತಿರುವುದಕ್ಕಾಗಿ ಸ್ತೋತ್ರಗೊಳಿಸುತ್ತೇವಪ್ಪ. ನಿನ್ನ ಕೃಪೆ ಸಭೆ ಮೊದಲಿಗಿದ್ದ ನಾವು ಇನ್ನು ಬಲವಾಗಿ ಅತ್ಯಂತ ವೇಗವಾಗಿ ಸಿದ್ಧರಾಗಿರುವಂತೆ ಆಶೀರ್ವದಿಸು. ಯಾಕೆಂದ್ರೆ ಈಗ ನೀವು ನೆನೆಸದ ಗಳಿಗೆ ನಾನು ಬರುತ್ತೇನೆ ಎಂದು ವಾಗ್ದಾನ ಮಾಡಿದ್ದೀರಲ್ಲಪ್ಪ. ಆದ ಕಾರಣ ನನ್ನ ವಾಗ್ದಾನವನ್ನು ನಾವು ನಂಬುವವರಾಗಿದ್ದೇವೆ. ನೀನು ಬರುವ ಎಲ್ಲ ಕ್ಷಣದಲ್ಲೂ ಎಲ್ಲ ದಿನವೂ ನಾವು ಸಿದ್ಧರಾಗಿರುವಂತೆ ಈ ಸಭೆ ಎಲ್ಲ ದೈವ ಜನರನ್ನು ಆಶೀರ್ವದಿಸಿ ನಿಂತ ನಡೆಸು. ನಮ್ಮಿನ ಒಂದು ದೊಡ್ಡ ಸೈನ್ಯವೇ ವಿಶ್ವದಾದ್ಯಂತ ಸಜ್ಜುಗೊಳಿಸುತ್ತೇವೆ. ನಾವೆಲ್ಲರೂ ನಿನ್ನ ರಾಷ್ಟ್ರ ಬರುವಾಗಲೇ ಎಚ್ಚರಪಡುವಂತೆ ಎಲ್ಲ ಕಾರ್ಯಗಳನ್ನು ಅದ್ಭುತವಾದ ದೇವರ ಆತ್ಮನೆ ನಿಂದನೆ ಮಾಡಿ ನಡೆಸುವ. ಅದಕ್ಕಾಗಿ ನಿಮಗೆ ಕೋಟಿ ಕೋಟಿ ಸ್ತೋತ್ರಗಳನ್ನು ಸಲ್ಲಿಸುವವರಾಗಿದ್ದೇವೆ. ಎದುರು ನಡೆಸಿದಂತೆ ಅಂದರೆ ಮುಂದಿನ ಎಲ್ಲ ವಿಷಯಗಳನ್ನು ನಿನ್ನ ಕರಳಲ್ಲಿ ಒಪ್ಪಿಸಿಕೊಳ್ಳುತ್ತೇವಲ್ಲ. ಎಲ್ಲವನ್ನ ನಿನ್ನ ಮನದಲ್ಲಿ ನಡೆಸುವ. ನಿನ್ನ ಹೆಸರೇ ಮಹಿಮೆಂಟಾಗಬೇಕೆಂದು ಯೇಸುವಿನ ಹೆಸರಲ್ಲಿ ಎಲ್ಲವನ್ನ ಪ್ರಾರ್ಥಿಸಿ ನಾವು ಬೇಡಿ ಬಂದಿರುತ್ತೇವೆ ತಂದೆ ಆದ ದೇವರೇ. ಆಮೇನ್ ಆಮೇನ್ ಆಮೇನ್. ನಾವೆಲ್ಲರೂ ಕೂತ್ಕೊಳ್ಳುವವರಾಗಿ ನಾವೊಂದು ಹಾಡನ್ನಾಡಿ ಈಗ ದೇವರಾಗಿ ನಾವು ಕಾಣಿಕೆಯನ್ನು ತೆಗೆದುಕೊಳ್ಳುವಂತಹ ಸಮಯಕ್ಕೆ ಬಂದಿದ್ದೇವೆ. ಹಲ್ಲೆಲೂಯಾ. ನಾವೆಲ್ಲರೂ ಒಂದು ಹಾಡಾಡಿ ನಾವು ದೇವರಿಗಾಗಿ ಕಾಣಿಕೆಯನ್ನು ಕೊಡುವವರಾಗಿರೋಣ. ಆಮೇನ್ ಹಲ್ಲೆಲೂಯಾ. ಹಾಡಿನ ಸಂಖ್ಯೆ 669ನೇ ಹಾಡನ್ನ ನಾವೆಲ್ಲರೂ ಹಾಡಿಕೊಳ್ಳುವವರಾಗಿರೋಣ. ಯೆಹೋವ ವಾಪ ನಮ್ಮ ಸೌಖ್ಯ ಸಹಾಯಕ ಎಂಬ ಹಾಡನ್ನಾಡಿ ನಾವು ಈ ದಿನ ದೇವರ ಹೆಸರನ್ನ ನಾವು ಮಹಿಮೆ ಪಡಿಸುವವರಾಗಿರೋಣ. ಹಲ್ಲೆಲೂಯಾ. ಯೆಹೋವ ನನ್ನ ಸುಖ್ಯದಾತ, ನಿಸ್ಸಿ ಯೆಹೋವ ನನ್ನ ಜಯಧ್ವಜವು, ರಾಫಾ ಯೆಹೋವ ನನ್ನ ಸುಖ್ಯದಾತ, ನಿಸ್ಸಿ ಯೆಹೋವ ನನಗೆ ಒದಗಿಸುವ. ಈ ದೈವ ನನ್ನ ದೇವ, ನಂಬಿದಾನಂದೋ ಏನಂದ. ಈ ದೇವ ನನ್ನ ದೇವ, ನಂಬಿದಾನಂದೋ ಏನಾನಂದ. ಸರ್ವಶಕ್ತನಾದವ ನನ್ನ ದೇವ, ನಿನ್ನಿಂದ ಸಾಧ್ಯವು ಒಂದೂಲ್ಲ. ಸರ್ವಶಕ್ತನಾದವ ನನ್ನ ದೇವ, ನಿನ್ನಿಂದ ಸಾಧ್ಯವು ಒಂದು ಇಲ್ಲ. ಕಿಲಾಂದವಳೆ ಮೆಚ್ಚಿದ, ನಂಬಿತಾನಲ್ಲೋ ಏನಾನಂದ. ಕಿಲಾಂದವಳೆ ಮೆಚ್ಚಿದ, ನಂಬಿತಾನಲ್ಲೋ ಏನಾನಂದ. ಶಾಲೇಮ್ ಯೆಹೋವ ನನ್ನ ಸಮಾಧಾನ, ನಿಸ್ಸಿ ಯೆಹೋವ ನನ್ನ ಜಯಧ್ವಜವು. ಶಾಲೇಮ್ ಯೆಹೋವ ನನ್ನ ಸಮಾಧಾನ, ನಿಸ್ಸಿ ಯೆಹೋವ ನನ್ನ ಜಯಧ್ವಜವು. ಈ ದೈವ ನನ್ನ ದೇವ, ನಂಬಿದಾನಂದೋ ಏನಾನಂದ. ಈ ದೈವ ನನ್ನ ದೇವ, ನಂಬಿದಾನಂದೋ ಏನಾನಂದ. ಸರ್ವಶಕ್ತನಾದವ ನನ್ನ ದೇವ, ನಿನ್ನೆಲ್ಲ ಸಾಧ್ಯವು ಒಂದು ಇಲ್ಲ. ಸರ್ವಶಕ್ತನಾದವ ನನ್ನ ದೇವ, ನಿನ್ನಿಂದ ಸಾಧ್ಯವು ಒಂದು ಇಲ್ಲ. ಗಿಲಾಂಡವ ನಿರ್ಮಿಸಿದ, ಪ್ರಯತ್ನವೋ ಏನಾನಂದ. ಗಿಲಾಂಡವ ನಿರ್ಮಿಸಿದ, ನಂಬಿದಾನಲ್ಲೋ ಏನಾನಂದ. ಯೆಹೋವ ನನ್ನ ಶುದ್ಧ ಮಾಡುವ. ಚಿಕ್ಕದೋ ಯೆಹೋವ ನನ್ನ ನಿತ್ಯರಾಜ. ಯೆಹೋವ ನನ್ನ ಶುದ್ಧ ಮಾಡುವ. ಚಿಕ್ಕದೋ ಯೆಹೋವ
ತಾನಲ್ಲೋ ಏನಾನಂದ ಈ ದೈವ ನನ್ನ ದೇವ ತಾನಲ್ಲೋ ಏನಾನಂದ ಸರ್ವಶಕ್ತನಾದವ ನನ್ನ ದೇವ ನಿನ್ನಿಂದ ಸಾಧ್ಯವು ಒಂದು ಇಲ್ಲ ಸರ್ವಶಕ್ತನಾದವ ನನ್ನ ದೇವ ನಿನ್ನಿಂದ ಸಾಧ್ಯವು ಒಂದು ಇಲ್ಲ ಅಖಿಲಾಂಡವ ನಿರ್ಮಿಸಿದ ತಾನಲ್ಲೋ ಏನಾನಂದ ಅಖಿಲಾಂಡವ ನಿರ್ಮಿಸಿದ ತಾನಲ್ಲೋ ಏನಾನಂದ. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ. ನಾವು ಮಧ್ಯದಲ್ಲಿ ಕೊಟ್ಟಿರುವ ಕಾಣಿಕೆಗಾಗಿ ದೇವತಾನೆ ತನ್ನ ವಾಕ್ಯದ ಮುಖಾಂತರವಾಗಿ ನಮ್ಮ ಸಂಗಡ ಮಾತನಾಡುವಂತೆ ನಮ್ಮ ಮಧ್ಯದಲ್ಲಿ ಯಾರಾದರೂ ಪ್ರಾರ್ಥನೆ ಮಾಡೋಣ. ಸ್ತೋತ್ರಪ್ಪ, ಸ್ತೋತ್ರ ರಾಜನೇ, ಪರಿಶುದ್ಧಾತ್ಮ ದೇವರೇ ನಿಮಗೆ ಸ್ತೋತ್ರಪ್ಪ. ಆಮೆನ್. ನಿಮ್ಮ ಜಾಲಿಯಾದ ದಿನ ನಿಮ್ಮನ್ನು ಆರಾಧಿಸುವ ದಿನ ಕರ್ತನೆ, ಭಾಗ್ಯಗಾಗಿ ಪದವಿಗಾಗಿ ಸ್ತೋತ್ರ ಮಾಡ್ತೇನಪ್ಪ. ದೇವರೇ ಕರ್ತನಾದ ದೇವರೇ ನಿಮಗೆ ಸ್ತೋತ್ರಪ್ಪ. ನಮ್ಮ ಸಭೆ ಮೇಲೆ ನಿನ್ನ ಹಸ್ತ ಇರಲಿಲ್ಲಪ್ಪ. ಕೊಟ್ಟಿನ ಮಕ್ಕಳಿಗಾಗಿ ಸ್ತೋತ್ರಪ್ಪ. ಕರ್ಕೊಂಬಂದಿದ್ದಕ್ಕಾಗಿ ಸ್ತೋತ್ರಪ್ಪ. ವಾರವೆಲ್ಲ ನಮ್ಮನ್ನು ಕಾಪಾಡಿದ ಸ್ತೋತ್ರಪ್ಪ. ಕೊಡ ಕಾಣಿಕೆ ದೇವರ ಕೈಗಳು 100 5 ಹಿಂದೆ ತಿರುಗಿ ಕೊಡಪ್ಪ. ಕೊಟ್ಟಿರೋ ಕಾಣಿಕೆ ದೇವರನ್ನು ಕೊಟ್ಟು ಆಶೀರ್ವಿಸು, ಬಲಪಡಿಸು ಅಪ್ಪ. ಕಾಣಿಕೆ ನೀನು ಕೊಟ್ಟು ಆಶೀರ್ವಿಸಪ್ಪ. ಅವರ ಕೈಗಳು 7 100 ಹಿಂದೆ ತಿರುಗಿ ಕೊಡಪ್ಪ. ಆಶೀರ್ವಿಸು, ಬಲಪಡಿಸು ಅಪ್ಪ. ಈ ಕಾಣಿಕೆ ನೀನು ರಾಜ್ಯಕ್ಕಾಗಿ ಉಪಯೋಗ ಮಾಡಪ್ಪ. ನೀನು ಸೇವೆಗಾಗಿ ಉಪಯೋಗ ಮಾಡು. ಈ ಕಾಣಿಕೆ ನೀನು ಕೊಟ್ಟು ಆಶೀರ್ವಿಸು, ಬಲಪಡಿಸು. ಇನ್ನ ಬರಲ ಮಕ್ಕಳದ ಬರುವಂತನೇ ಕೃಪೆ ಮಾಡ್ತಾ ಈ ಪಾಲಿಸ್ಬೇಕಂತ ನನ್ನ ಪಾಲಿಸಿ ಯೇಸು ಹೆಸರಲ್ಲಿ ಎಲ್ಲ ಒಪ್ಪಿಸಿ ಬೇಡ್ತೇನೆ ನನ್ನ ಪರಲೋಕ ತಂದೆ. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ. ಈ ದಿನ ದೇವರು ನಮಗೆ ಸೃಷ್ಟಿ ಮಾಡಿಕೊಟ್ಟಿರುವುದಕ್ಕಾಗಿ ನಾವು ದೇವರ ಸ್ತೋತ್ರವನ್ನು ಸಲ್ಲಿಸೋಣ. ಆಮೇನ್. ಹಲ್ಲೆಲೂಯಾ. ಹಾಗಾದ್ರೆ ದೇವರು ಈ ದಿನ ನಮ್ಮ ಮುಂದಿನ ವಾರ ಸರಿಯಾದ ಸಮಯಕ್ಕೆ ನಾವು ಇನ್ನೂ ಕರ್ತನ ಸಮಯಕ್ಕೆ ಕುಡಿ ಬರುವವರಾಯೋಣ. ಸಭೆಯಾಗಿ ನಾವೆಲ್ಲರೂ ಕೂಡ ಆರಾಧನೆ ಮಾಡಿಕೊಳ್ಳುವವರಾಯೋಣ. ಈ ವಾರ ಇದೇ ದಿನದಲ್ಲಿ ನಾವು ಮತ್ತೆ ಚಳ್ಳಕೆರೆಯಲ್ಲೂ ಸೇವೆಗಾಗಿ ಹೋಗುವವರಾಗಿದ್ದೇವೆ. ದೇವತಾನೆ ಆ ಸೇವೆನ ಆಶೀರ್ವದಿಸಲಿ. ಅಲ್ಲಿಂದ ಬರೆಸ್ಕೊಂಡು ನಾವು ಮತ್ತೆ ಕಳವಿ ಬಾವಿಗೆ ಅಲ್ಲಿ ಕೂಡ ಸೇವೆಗಾಗಿ ಹೋಗ್ತಾ ಇದ್ದೇವೆ. ಅಲ್ಲೂ ಕೂಡ ದೇವರಾತ್ಮ ತಾನೇ ನಾವು ಮುಂದಾಗಿ ಹೋಗಿ ಎಲ್ಲವನ್ನ ಕಾರ್ಯಗಳನ್ನ ಮಾಡಿ ಅಲ್ಲೂ ಕೂಡ ಸೇವೆಗೆ ತಾನೇ ದೇವರು ತಾನೇ ಉಪಯೋಗಿಸಿ ನಡೆಸಲಿ ಎಂದು ನಾವೆಲ್ಲರೂ ಪ್ರಾರ್ಥನೆಯನ್ನ ಮಾಡಿಕೊಳ್ಳುವವರಾಗಿರೋಣ. ಹಲ್ಲೆಲೂಯಾ. ಈ ವಾರದ ಎಲ್ಲ ಕೂಟಗಳನ್ನ ಕರ್ತನ ತಾನೇ ನಮ್ಮ ಮಧ್ಯದಲ್ಲಿ ಆಶೀರ್ವದಿಸಿ ನಡೆಸಿಕೊಡುವವರಾಗಿರಲಿ. ಹಲ್ಲೆಲೂಯಾ. ಅದೇ ರೀತಿಯಾಗಿ ಶನಿವಾರ ನಾವು ಆರ್ಟ್ ಪ್ರಾಕ್ಟೀಸ್ ಮತ್ತು ಮ್ಯೂಸಿಕ್ ಪ್ರಾಕ್ಟೀಸ್ ಎರಡನ್ನೂ ಕೂಡ ದೇವರ ಸಭೆಯಲ್ಲಿ ಸಾಯಂಕಾಲ ಸರಿಯಾಗಿ ನಾವು 7 ಗಂಟೆಯಿಂದ 9 ಗಂಟೆವರೆಗೂ ನಾವು 1-2 ಅವರ್ಗಳ ಕಾಲ ದೇವರ ಹಾಡುಗಳನ್ನು ಮ್ಯೂಸಿಕ್ಕನ್ನು ಪ್ರಾಕ್ಟೀಸ್ ಮಾಡಿ ನಾವು ಭಾನುವಾರದಂದು ಅದನ್ನು ದೇವರ ಮಹಿಮೆಗಾಗಿ ಉಪಯೋಗಿಸುತ್ತಾ ನಾವು ನಮ್ಮ ದೇವರನ್ನ ಮಹಿಮೆ ಪಡಿಸುವವರಾಗೋಣ. ಹಲ್ಲೆಲೂಯಾ. ಆ ದಿನದಲ್ಲಿ ಕೂಡಿ ಬರಬೇಕಾದಂತ ಎಲ್ಲ ದೈವ ಜನರು ತಕ್ಕ ಸಮಯದಲ್ಲಿ ಕೂಡಿ ಬರೋಣ. ಆಮೇಲೆ ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ. ಹಾಗಾದ್ರೆ ದೇವರು ಒಳ್ಳೆಯವನಾಗಿದ್ದಾನೆ. ಹಲ್ಲೆಲೂಯಾ. ಎಷ್ಟು ಜನ ನಂಬ್ತೀರಾ? ಆಮೇಲೆ ಹಾಗಾದ್ರೆ ದೇವರ ಆತ್ಮನು ಇದ್ದಾನೆ. ಈ ದಿನ ನಮಗೆ ಕೊಟ್ಟಿರುವಂತ ವಾಕ್ಯಗಳನ್ನ ನಾವೆಲ್ಲರೂ ಓದಿಕೊಳ್ಳುವವರಾಗೋಣ. ದೇವರ ಆತ್ಮನು ನಮ್ಮ ಸಂಘ ಈ ದಿನ ಆತನು ಮಾತನಾಡಿದಂತ ವಾಕ್ಯವನ್ನ ಈ ದಿನ ನಾವೆಲ್ಲರೂ ಓದಿಕೊಳ್ಳುವವರಾಗೋಣ. ಯಾಕೋಬನು ಬರೆದ ಪುಸ್ತಕ 4ನೇ ಅಧ್ಯಾಯ 13ನೇ ವಾಕ್ಯವನ್ನ ದೇವರಾತ್ಮನು ಈ ದಿನ ಸಭೆಯಾದ ನಮಗೆ ಕೊಟ್ಟಂತ ವಾಕ್ಯವಾಗಿದೆ. ಹಲ್ಲೆಲೂಯಾ. ಆದ್ರೆ ಈ ವಾಕ್ಯದ ಮುಖಾಂತರವಾಗಿ ದೇವರಾತ್ಮನು ನಮ್ಮೆಲ್ಲರ ಸಂಘ ಆತನು ಮಾತನಾಡುವವನಾಗಿರ್ತಾನೆ. ಹಲ್ಲೆಲೂಯಾ. ಹಾಗಾದ್ರೆ ಯಾಕೋಬನು ಬರೆದ ಪುಸ್ತಕ 4ನೇ ಅಧ್ಯಾಯ 13ನೇ ವಾಕ್ಯ, ಜೇಮ್ಸ್ ಚಾಪ್ಟರ್ 4:13 ನಲ್ಲಿ ದೇವರು ಸಭೆಯಾದ ನಮ್ಮೆಲ್ಲರ ಸಂಘ ಆತನು ಈ ರೀತಿಯಾಗಿ ಮಾತನಾಡ್ತಾ ಇದ್ದಾನೆ. ಗೋ ಟು ನೌ that say today or tomorrow we will go into such a city and continue there a year and buy the sell and get gain. ಯಾಕೋಬನು ಬರೆದ ಪುಸ್ತಕ 4ನೇ ಅಧ್ಯಾಯ 13ನೇ ವಾಕ್ಯದಲ್ಲಿ ದೇವರಾತ್ಮನು ಸಭೆಯಾದ ನಮ್ಮ ಸಂಘ ಈ ರೀತಿಯ ಮಾತನಾಡ್ತಾ ಇದ್ದಾನೆ. ಇವತ್ತು ಇಲ್ಲವೇ ನಾಳೆ ನಾವು ಇಂಥ ಪಟ್ಟಣಕ್ಕೆ ಹೋಗಿ ಅಲ್ಲಿ 1 ವರ್ಷವಿದ್ದು ವ್ಯಾಪಾರವನ್ನ ಮಾಡಿ ಲಾಭವನ್ನ ಸಂಪಾದಿಸುತ್ತೇನೆ ಅನ್ನುವವರೇ ಕೇಳಿರಿ. ನಾಳೆ ಏನಾಗುವುದೋ ನಿಮಗೆ ತಿಳಿಯದು ಎಂದು ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ ಎಂಬ ದರ್ಶನಗಳಲ್ಲಿ ಸಭೆಯಾದ ನಮ್ಮೆಲ್ಲರ ಸಂಘ ದೇವರಾತ್ಮನು ವಿಶೇಷವಾಗಿ ಮಾತನಾಡುತ್ತಿದ್ದಾನೆ. ಆಮೇಲೆ ಹಲ್ಲೆಲೂಯಾ.
ದೇವರಿಗೆ ಮಹಿಮೆ ಉಂಟಾಗಲಿ. ಹಾಗಾದ್ರೆ ಈ ದಿನ ದೇವರ ಆತ್ಮನು ನಮ್ಗೆ ಹೇಳ್ತಾ ಇರೋದು, ನಾವು ನಮ್ಮ ಸಭೆಗಳ ಲೋಕದ ಎಲ್ಲ ಸಭೆಗಳಲ್ಲೂ ಕೂಡ ಅತ್ಯಂತ ದೈವ ಜನರು ಏನ್ ಮಾಡ್ಬೇಕೆಂಬುದಾಗಿ ಅವ್ರ ಪೈಕಿ ಉಳ್ಳವರಾಗಿರ್ತಾರೆ. ಅಂದ್ರೆ ಎಂತ ಕ್ಷಣದಲ್ಲಿ ಸಿಗುವಂತಹ ಸಭೆ. ಹಲ್ಲೆಲೂಯಾ. ಯಾಕಂದ್ರೆ ನಮ್ಗೆ ಎಂತ ಕ್ಷಣ ಯಾಕೆ? ಯಾಕಂದ್ರೆ ಈಗಲೇ ರಾತ್ರಿ ಬಣ್ಣ ಬಂದ್ರೆ ಈಗಲೇ ನಾವು ಭೂಲೋಕನೇ ಬಿಟ್ಟು ಪರಲೋಕಕ್ಕೆ ನಾವು ಹೋಗುವಂತರಾಗಿದ್ದೇವೆ. ಆದ ಕಾರಣ ಕಡೆ ತುತ್ತೂರುವುದನ್ನಾಗಿ ನಾವೆಂತ ಪಡುವೆವು ಎಂಬುದಾಗಿ ದೇವರ ಆತ್ಮನು ಕುರಿಯಂತ ಸಭೆಗೆ ಸಂಡ ಮಾತನಾಡ್ತಾನೆ. ಹಲ್ಲೆಲೂಯಾ. ಆದ್ರಿಂದ ನಾವು ಅಂಥದ ಕಾಲದಲ್ಲಿಲ್ಲ, ಅಂಥದ ಕ್ಷಣದಲ್ಲಿದ್ದೇವೆ. ಈ ಕ್ಷಣವನ್ನ ದೇವರ ಆತ್ಮನು ಯಾವಾಗ ಬೇಕಾದ್ರೂ ಮುಗಿಸ್ಕೊಡ್ಬೋದು. ಹಲ್ಲೆಲೂಯಾ. ಆದ್ರಿಂದ ನಾವೆಲ್ಲ ದಿನ ಎಲ್ಲ ಕ್ಷಣ ಸಿದ್ಧರಾಗಿರ್ಬೇಕೆಂಬುದಾಗಿ ದೇವರ ಆತ್ಮನು ಹೇಳ್ತಾ ಇದ್ದಾನೆ. ಹಾಗಾದ್ರೆ ಎಂಥದ ಕ್ಷಣದಲ್ಲಿ ಜೀವಿಸ್ತಿರುವ ಸಭೆಯ ಕಾಲಘಟ್ಟದಲ್ಲಿ ಸಭೆಯಲ್ಲಿ ಒಂದು ಗುಂಪಿನ ಜನರು ಏನ್ ಮಾಡ್ಬೇಕೆಂಬುದಾಗಿ ಅವರು ಇಷ್ಟಪಡ್ತಾರಂದ್ರೆ ವ್ಯಾಪಾರ ಮಾಡ್ಬೇಕು ಎಂಬುದಾಗಿ ಇಷ್ಟಪಡುವವರಾಗಿದ್ದಾರೆ. ಎಂತ ಬಿಸ್ನೆಸ್ ಆಮೇಲೆ ವ್ಯಾಪಾರ ಬಿಸ್ನೆಸ್ ಇದನ್ನ ಮಾಡುವುದಕ್ಕೆ ಆಸಕ್ತರಾಗಿ ಇರ್ತಾರೆ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. ಆದ್ರೆ ಇವರಿಗೆ ಯಾವುದೇ ಆಸಕ್ತಿ ಇಲ್ಲ ಅಂತಂದ್ರೆ ದೇವರಲ್ಲಿ ಆಸಕ್ತಿ ಕಡಿಮೆ. ಹಲ್ಲೆಲೂಯಾ. ದೇವರ ಸೇವೆಯಲ್ಲಿ ಇನ್ನು ದೂರದ ಮಾತು ಎಂಬುದಾಗಿ ಮಾತನಾಡ್ತಾರೆ. ಹಲ್ಲೆಲೂಯಾ. ಹಾಗಾದ್ರೆ ದೇವರು ತನ್ನ ವಾಕ್ಯದಲ್ಲಿ ಹೇಳ್ತಾ ಇದ್ದಾನೆ, ಇವತ್ತು ಇಲ್ಲವೇ ನಾಳೆ, ಇವತ್ತು ಅವರ ನಾಳೆ ಅವರ ಆಮೇಲೆ ನಾಳೆ ನಾವು ಎಂತ ಪಟ್ಟಣಕ್ಕೆ ಹೋಗಿ, ಆದ್ರೆ ಕರ್ನಾಟಕದಲ್ಲಿ ಒಂದು ಪಟ್ಟಣ ಅಂತ ಇದ್ರೆ ಅತಿ ಹೆಚ್ಚು ಅದು ಬೆಂಗಳೂರು ಪಟ್ಟಣ. ಹಲ್ಲೆಲೂಯಾ. ಆದ್ರೆ ಇಂಥ ಊರುಗಳಿಗೆ ನಾವು ಹೋಗಿ ಏನ್ ಮಾಡೋಣ ಅಂತ ದೇವರ ವಾಕ್ಯ ಹೇಳುತ್ತೆ ಅಂದ್ರೆ, ಒಂದು ವರ್ಷ ಆಯಿತು ವ್ಯಾಪಾರ ಮಾಡಿ ಲಾಭವನ್ನ ಸಂಪಾದಿಸುತ್ತೇನೆ ಎಂಬುದಾಗಿ ಅನೇಕ ಜನರು ತಮ್ಮ ಮನಸ್ಸಿನಲ್ಲಿ ಅವರ ಮೆದುಳಲ್ಲಿ ಅವರು ಯೋಚನೆ ಮಾಡ್ತಾನೆ ಇರ್ತಾರೆ. ಹಲ್ಲೆಲೂಯಾ. ಇದು ಬಹಳ ಒಳ್ಳೆಯದು. ಆದ್ರೆ ಇದಕ್ಕಿಂತ ಒಳ್ಳೆಯದು ಅಂದ್ರೆ ನಾವು ಆತ್ಮಗಳನ್ನ ಸಂಪಾದನೆ ಮಾಡೋದೇ ನಮಗೆ ಅತ್ಯಂತ ಶ್ರೇಷ್ಠವಾದಂತ ಲಾಭ. ಹಲ್ಲೆಲೂಯಾ. ಯಾಕಂದ್ರೆ ಒಂದು ಆತ್ಮದ ಬೆಲೆ ಎಷ್ಟಂದ್ರೆ ದೇವರೇ ಪರಲೋಕ ಬಿಟ್ಟು ಭೂಮಿಗೆ ಬರ್ಬೇಕು ಅಂತಂದ್ರೆ ಎಷ್ಟು ಬೆಲೆ ಇರ್ಬೋದು ಅದನ್ನ ನೀವೇ ಊಹೆ ಮಾಡ್ಕೊಳ್ಳಿ. ಹಲ್ಲೆಲೂಯಾ. ಹಾಗಾದ್ರೆ ಯೇಸು ಕ್ರಿಸ್ತನ ಒಂದು ಆತ್ಮವನ್ನ ರಕ್ಷಣೆ ಕೊಡೋದಕ್ಕೋಸ್ಕರನೇ ಪರಲೋಕವನ್ನ ಬಿಟ್ಟು ಭೂಮಿಗೆ ಬಂದಿದ್ದ ಅಂದ್ರೆ ಒಂದು ಆತ್ಮದ ಬೆಲೆ ಇಡೀ ಪ್ರಪಂಚವನ್ನೇ ಇಡೀ ಭೂಮಂಡಲವನ್ನೇ ಮಾರಿದ್ರು ಕೂಡ ಒಂದು ಆತ್ಮಕ್ಕೆ ಸರಿಸಮ ಬರುವುದಿಲ್ಲ ಎಂಬುದಾಗಿ ಒಬ್ಬ ಸಂಶೋಧಕರು ಹೇಳುವವರಾಗಿದ್ದಾರೆ. ಹಲ್ಲೆಲೂಯಾ. ಹಾಗಾದ್ರೆ ಒಂದು ಆತ್ಮದ ಬೆಳೆ ಬಹಳ ಬೆಳೆ ಉಳ್ಳದು. ಆದ್ರಿಂದ ಜ್ಞಾನೋಕ್ತಿಗಳಲ್ಲೂ ಕೂಡ ದೇವರು ಆತ್ಮ ಮಾತನಾಡ್ತಾನೆ, ಆತ್ಮಗಳನ್ನ ಸಂಪಾದನೆ ಮಾಡುವವನೇ ನಿಜವಾದ ಜ್ಞಾನಿ ಎಂಬುದಾಗಿ. ಹಲ್ಲೆಲೂಯಾ. ಹಾಗಾದ್ರೆ ನಿಜವಾದ ದಡ್ರು ಯಾರೆಂದ ಹೇಳಿದ್ರೆ, ಯಾರ ಆತ್ಮಗಳನ್ನ ಸಂಪಾದನೆ ಮಾಡೋದಿಲ್ಲ ಅವರೇ ದಡ್ರು ಅಂತಾಗಿ ಯಾರು ಹೇಳ್ತಾರೆ? ನಾನು ಕೂಡ ಹೇಳ್ತಿಲ್ಲ, ದೇವ್ರ ವಾಕ್ಯನ ಹೇಳ್ತಾ ಇದ್ದೆ. ಹಲ್ಲೆಲೂಯಾ. ಆದ್ರಿಂದ ನಾವು ಏನ್ ಸಂಪಾದನೆ ಮಾಡ್ಬೇಕು? ಆತ್ಮಗಳನ್ನ ಸಂಪಾದನೆ ಮಾಡ್ಬೇಕು. ಅದನ್ನು ಬಿಟ್ಟು ಅಂತ್ಯ ಕಾಲದ ಕ್ಷಣದಲ್ಲಿ ಇರುವಂತ ಸಭೆ ಕಾಲಘಟ್ಟದಲ್ಲಿ ವಿಶ್ವಾಸಿಗಳು ಅತಿ ಹೆಚ್ಚಾಗಿ ಏನ್ ಮಾಡ್ಬೇಕಂತ ಬಯಸ್ತಾ ಇದಾರೆ, ನಾವು ಒಂದು ವರ್ಷ ಹೋಗಿ ವ್ಯಾಪಾರ ಮಾಡೋಣ, ಲಾಭವನ್ನ ಸಂಪಾದಿಸೋಣ, ಒಳ್ಳೆ ದುಡ್ಡು ಮಾಡೋಣ, ಒಳ್ಳೆ ಸಂತೋಷವಾಗಿರೋಣ, ಒಳ್ಳೆ ಮನೆ ಕಟ್ಟೋಣ, ಒಳ್ಳೆ ಬಂಗ್ಲೆ ಕಟ್ಟೋಣ, ಒಳ್ಳೆ ಕಾರ್ ತಗೋಣ, ಬೈಕ್ ತಗೋಣ. ಲೋಕದ ಆಸೆ ಪಾಸೆಗಳಲ್ಲಿ ತಮ್ಮನ್ನು ತಾವೇ ಅವರು ತೊಡಗಿಸಿಕೊಳ್ತಾರೆ ಹೊರತು ದೇವರ ವಿಷಯದಲ್ಲಿ ಅವರ ಹೆಚ್ಚಿನ ಗಮನವನ್ನ ಕೊಡುವುದಕ್ಕೆ ಅವರಿಗೆ ಸಮಯ ಇಲ್ಲ. ಹಲ್ಲೆಲೂಯಾ. ಆದ್ರಿಂದ ದೇವರು ತಾನೇ ಆತನ ಹೇಳ್ತಾ ಇದ್ದಾನೆ, ನಾಳೆ ಏನಾಗುತ್ತದೋ ನಿಮಗೆ ತಿಳಿಯದು. ಹಲ್ಲೆಲೂಯಾ. ಇವರು ಒಂದು ವರ್ಷದೆಲ್ಲ ಯೋಚನೆ ಮಾಡ್ತಾರೆ, ನಾವು ಒಂದು ವರ್ಷ ಹೋಗಿ ಯಾವ ಊರಲ್ಲಿ ದುಡಿಯೋಣ, ಹೈದರಾಬಾದಲ್ಲಿ ದುಡಿಯೋಣ, ಕೆಲವರು ಮುಂಬೈಗೆ ಹೋಗಿ ದುಡಿಯೋಣ ಎಂಬುದಾಗಿ ಏನೆಲ್ಲ ಪ್ಲಾನ್ ಮಾಡಿರ್ತಾರೆ. ಹಲ್ಲೆಲೂಯಾ. ಕೆಲವರು ಮಹಾರಾಷ್ಟ್ರಕ್ಕೆ ಹೋಗಿ ದುಡಿಯೋಣ, ಕೆಲವರು ಪುಣೆಗೆ ಹೋಗಿ ದುಡಿಯೋಣ, ಒಬ್ಬೊಬ್ರು ಇನ್ನು ಕೆಲವರು ಡೆಲ್ಲಿಗೆ ಹೋಗಿ ದುಡಿಯೋಣ, ಕೆಲವರು ಇನ್ನೂ ಅತಿ ಬುದ್ಧಿವಂತರು ದೇಶ ಬಿಟ್ಟೆ ಬೇರೆ ದೇಶಕ್ಕೆ, ಅಮೇರಿಕಕ್ಕೋ, ರಷ್ಯಾಗೋ, ಚೀನಾ ದೇಶಕ್ಕೋ, ಜಪಾನ್ ದೇಶಕ್ಕೋ, ಯಾವುದೋ ಒಂದು ಇಂಗ್ಲೆಂಡ್ಗೋ, ಬ್ರಿಟನ್ಗೋ, ಫ್ರಾನ್ಸ್ಗೋ, ಜರ್ಮನ್ ದೇಶಗಳಿಗೋ, ಹೀಗೆ ವಿದೇಶಗಳಿಗೂ ಹೋಗಿ ದುಡ್ಡಿನ ಹಣ ಸಂಪಾದನೆ ಮಾಡೋದು ಅಷ್ಟೇ ನೇಮಿಗೆ ಕಾನ್ಸೆಪ್ಟ್ ಇಲ್ಲ. ಆದರೆ ನಾವೆಲ್ಲೂ ಹೋದ್ರು ಅಲ್ಲಿ ಆತ್ಮಗಳನ್ನ ಸಂಪಾದನೆ ಮಾಡುವನೇ ನಿಜವಾದ ಜ್ಞಾನಿ ಎಂಬುದಾಗಿ ಸಭೆಗಳಿಗೆ ಹೇಳುವುದನ್ನು ಕೇಳೋಣ ಕೇಳಲ್ಲ. ಯಾಕಂದ್ರೆ ನೀವು ಲೋಕದ ರೀತಿ ಎಷ್ಟು ಯೋಚನೆ ಮಾಡಿದ್ರು ಕೂಡ ನಿಮ್ಗೆ ನಾಳೆ ಏನಾಗುತ್ತದೋ ನಿಮ್ಗೆ ಅದು ಗೊತ್ತಿಲ್ಲ. ಆದ ಕಾರಣ ನೀವು ಹೇಗಿರ್ಬೇಕು?
ಕರ್ತನ ಆಶ್ರಯದಲ್ಲಿ ಇರಬೇಕು. ಬಿಸ್ನೆಸ್ ಮಾಡೋದಕ್ಕೆ, ವ್ಯಾಪಾರ ಮಾಡೋದಕ್ಕೆ ನಿಮ್ಮ ಮೇಲೆ 24 ಗಂಟೆ ಕೆಲಸ ಮಾಡ್ತಾ ಇರುತ್ತೆ. ಆದರೆ ದೇವರು ಪ್ರಾರ್ಥನೆಗೋಸ್ಕರ ನಿಮಗೆ ಸಮಯ ಇರೋದಿಲ್ಲ. ದೇವ್ರ ವಾಕ್ಯ ಧ್ಯಾನ ಮಾಡೋದಕ್ಕೆ ನಿಮಗೆ ಸಮಯ ಇರೋದೇ ಹೋದ್ರೆ ನೀವೇನು ಮಾಡಿದ್ರು, ಎಷ್ಟು ಸಂಪಾದಿಸಿದ್ರು, ಎಷ್ಟು ಹಣ ಕೋಟಿಗಟ್ಟಲೆ ಗಳಿಸಿದ್ರು, ಅದಕ್ಕೆ ದೇವರಿಂದ ಏನು ಕೂಡ ಆಶೀರ್ವಾದ ಬರೋದಿಲ್ಲ. ಹಲ್ಲೆಲೂಯಾ. ಆದರೆ ನೀವು ಒಂದು ಆತ್ಮವನ್ನ ಸಂಪಾದನೆ ಮಾಡುವುದಾದರೆ ನಿಮ್ಮಿಂದ ಇಡೀ ಪರಲೋಕವೇ ಸಂತೋಷ ಪಡುತ್ತದೆ. ಹಲ್ಲೆಲೂಯಾ. ಪರಲೋಕನೇ ಸಂತೋಷ ಪಟ್ಟರೆ ದೇವರು ಪರಲೋಕದಿಂದ ಒಂದು ದೊಡ್ಡ ಆಶೀರ್ವಾದವನ್ನ ನಿಮಗಾಗಿ ಕೊಡ್ತಾನೆ. ಹಲ್ಲೆಲೂಯಾ. ಆ ಆಶೀರ್ವಾದ ಲೋಕದಲ್ಲಿ ಕೊಟ್ಟರು ಕೊಡ್ಬೋದು ಅಥವಾ ಕೊಡದೇನೂ ಇರ್ಬೋದು. ಹಲ್ಲೆಲೂಯಾ. ಯಾಕಂದ್ರೆ ಒಬ್ಬ ಬಡಲಾದವನಿಗೆ ಅವನ ಆತ್ಮನ ಸಂಪಾದನೆ ಮಾಡ್ದ, ಸ್ವಾರ್ಥ ಎಲ್ಲ ಹೇಳ್ದ. ಹಲ್ಲೆಲೂಯಾ. ಆದ್ರೂ ಕೂಡ ಬಡಲಾದವನಿಗೆ ದೇವ್ರು ಏನಾದ್ರು ಕೊಟ್ರ ಅಂತ ನೋಡಿದ್ರೆ ಅವ್ನು ಸಾಯೋರ್ಗೂ ಭಿಕ್ಷೆ ಪಡವನೇ ಆಗಿದ್ದ. ಹಲ್ಲೆಲೂಯಾ. ಅವ್ನ ದೇವ್ರೇನೂ ಕೊಡ್ಲಿಲ್ಲ. ಆದ್ರೆ ಸತ್ತ ಮೇಲೆ ಏನ್ ಕೊಟ್ಟ ಅಂದ್ರೆ ಅಬ್ರಾಹ್ಮಣನ ಪಕ್ಕದಲ್ಲಿ ಕುತ್ಕೊಂಡಂತ ದೊಡ್ಡ ಆಶೀರ್ವಾದ ಬಡಲಾದವನು ಕೊಟ್ಬಿಟ್ಟ. ಹಲ್ಲೆಲೂಯಾ. ಅದೇ ರೀತಿಯಾಗಿ ದೇವರು ನೀವು ಮಾಡುವ ಸೇವೆಗಾಗಿ, ಪ್ರಾರ್ಥನೆಗಾಗಿ ಏನೇ ಸೇವೆ ಮಾಡಿದ್ರು ದೇವ್ರೇನಾದ್ರು ಒಂದು ಆಶೀರ್ವಾದ ಕೊಡ್ಬೋದು ಅಥವಾ ಕೊಡೋದೇನು ಇರ್ಬೋದು ಈ ಲೋಕದಲ್ಲಿ. ಯಾಕಂದ್ರೆ ಈ ಲೋಕದಲ್ಲಿ ಕೊಡ್ತಿರ್ಲಿಲ್ಲ ಅಂದ್ರೆ ಇನ್ನೂ ತುಂಬಾ ಒಳ್ಳೇದು ಹೇಳಿ. ಯಾಕಂದ್ರೆ ಪರಲೋಕದಲ್ಲಿ ಇನ್ನೂ ಶ್ರೇಷ್ಠವಾದ ದೇವ್ರು ಕೊಟ್ಟೆ ಕೊಡ್ತಾನೆ. ಹಲ್ಲೆಲೂಯಾ. ಅದರಿಂದ ಬಡಲಾದವರಿಗೆ ದೇವರು ಭೂಲೋಕದಲ್ಲಿ ಏನೂ ಆಶೀರ್ವಾದ ಕೊಡಲಿಲ್ಲ. ಹಂಗಾಗಿ ಅವನು ಭಿಕ್ಷೆಗಾರನಾಗಿದ್ದೆ, ಸಾಯೋದು ಭಿಕ್ಷೆ ಬಿಡ್ಕೊಂತಿದ್ದೆ, ಅವನು ತೀರಿ ಹೋದ. ಹಲ್ಲೆಲೂಯಾ. ಆದ್ರೆ ಪರಲೋಕದಲ್ಲಿ ಹೋದಾಗ ದೇವರು ಅವನಿಗೆ ಪರದೇಶನಲ್ಲಿ ಏನ್ ಕೊಟ್ಟ ಅಂದ್ರೆ ಅಬ್ರಾಹ್ಮನ ಪಕ್ಕದಲ್ಲಿ ಕುಳಿತುಕೊಳ್ಳುವಂತ ಒಂದು ದೊಡ್ಡ ಆಶೀರ್ವಾದವನ್ನ ದೇವರು ಬಡಲಾದವನಿಗೆ ಕೊಟ್ಟನು. ಹಲ್ಲೆಲೂಯಾ. ಅದೇ ರೀತಿ ನಮಗೂ ಕೂಡ ಸೇವೆ ಎಷ್ಟು ಮಾಡೋದು ಕೂಡ ಏನು ಆಶೀರ್ವಾದ ಇಲ್ಲ, ಏನು ಆಶೀರ್ವಾದ ಇಲ್ಲ. ಎಷ್ಟು ಪ್ರಾರ್ಥನೆ ಮಾಡಿದ್ರು ಆಶೀರ್ವಾದ ಇಲ್ಲ, ಎಷ್ಟು ವಾಕ್ಯ ಓದಿದ್ರು ಆಶೀರ್ವಾದ ಇಲ್ಲ ಅಂತ ಕೆಲವರೆಲ್ಲ ಪ್ರಶ್ನೆ ಕೇಳ್ತಾ ಇರ್ತಾರೆ. ಹಲ್ಲೆಲೂಯಾ. ಆದ್ರೆ ಆಶೀರ್ವಾದ ಕೊಡ್ಬೇಕು ಅನ್ನೋದು ಅದು ದೇವರು ತೀರ್ಮಾನ ಮಾಡುವವನಾಗಿದ್ದಾನೆ. ಯಾಕಂದ್ರೆ ನಾವು ದೇವ್ರು ಚೆನ್ನಾಗಿ ಗೊತ್ತು. ಇವ್ರು ಕೊಟ್ರೆ ಏನ್ ಮಾಡ್ತಾರೆ, ಕೊಡದಿದ್ರೆ ಇವ್ರು ಏನ್ ಮಾಡ್ತಾರೆ ಎಂದಾಗಿ ದೇವರೆಲ್ಲವನ್ನ ನಮ್ಮ ಕುರಿತಾಗಿ ಆತನು ನಮ್ಮನ್ನ ಪರೀಕ್ಷಿಸುವವನಾಗಿರ್ತಾನೆ. ಹಲ್ಲೆಲೂಯಾ. ಆದ ಕಾರಣ ದೇವರು ನಮಗೆ ಕೊಡ್ಬೇಕಂತ ದೇವ್ರ ಚಿತ್ತ ಆದ್ರೆ ದೇವ್ರು 100% ಕೊಡ್ತಾನೆ. ಹಲ್ಲೆಲೂಯಾ. ದೇವ್ರು ಕೊಡಬಾರ್ದು ಅಂತಾನೆ ತೀರ್ಮಾನ ಮಾಡಿದ್ರೆ ನಾವು ಏನೇ ಮಾಡಿದ್ರು ಕೂಡ ದೇವರು ಯಾವುದೇ ಆಶೀರ್ವಾದ ಕೊಡದೆ ಹಾಗೆ ನಮ್ಮನ್ನ ಮುನ್ನಡೆಸ್ತಾನೆ. ಆದ್ರೆ ನಾವು ಮುಂದೆ ನಡಿಬೇಕು ಅನ್ನೋ ಮನಸ್ಸು, ದೇವರಿಗಾಗಿ ಏನಾದರೂ ಸೇವೆ ಮಾಡಬೇಕು ಅನ್ನೋ ಮನಸ್ಸು, ದೇವರಿಗಾಗಿ ನಾವು ಆತ್ಮಗಳನ್ನು ಸಂಪಾದನೆ ಮಾಡಬೇಕು ಎಂಬುದಾಗಿ ನಮ್ಮ ಮನಸ್ಸು ಯಾವಾಗ ಸಿದ್ಧವಾಗಿರಬೇಕು. ಹಲ್ಲೆಲೂಯಾ. ಆಗ ದೇವರಿಂದ ದೊಡ್ಡ ಆಶೀರ್ವಾದವನ್ನ ನಾವು ಪಡೆಯುವವರಾಗಿದ್ದೇವೆ. ಹಲ್ಲೆಲೂಯಾ. ಹಾಗಾದ್ರೆ 14ನೇ ವಾಕ್ಯ ಮುಂದೆ ಹೋಗೋದಾದ್ರೆ ಅಲ್ಲಿ ದೇವರ ಈ ರೀತಿ ಮಾತನಾಡ್ತಾ ಇದ್ದಾನೆ. ನಿಮ್ಮ ಜೀವಮಾನವೆಂಥದ್ದು, ನೀವು ಸ್ವಲ್ಪ ಹೊತ್ತು ಕಾಣಿಸಿಕೊಂಡು ಆಮೇಲೆ ಕಾಣದೇ ಹೋಗುವ ಹಬೆ ಅಂತಿದ್ದೀರಿ. ಹಲ್ಲೆಲೂಯಾ. ಹಾಗಾದ್ರೆ ನಾವು ಅಲ್ಲಿ ಬಿಸ್ನೆಸ್ಗೋಸ್ಕರ, ವ್ಯಾಪಾರಕ್ಕೋಸ್ಕರ ಅಥವಾ ದುಡಿಯೋದಕ್ಕೋಸ್ಕರ ಎಲ್ಲೆಲ್ಲ ಹೋಗಿ ಏನೇಷ್ಟೇ ಹಣ ಸಂಪಾದನೆ ಮಾಡಿದ್ರು ಕೂಡ ನಮಗೆ ದೇವರು ಹೇಳ್ತಾನೆ, ನೀವು ಸ್ವಲ್ಪ ಹೊತ್ತು ಇರ್ತೀರಪ್ಪ ಆಮೇಲೆ ಕಾಣದೆ ಹೋಗುವಂತ ಹಬೆ ಅಂತಿದ್ದೀರಿ. ಹಲ್ಲೆಲೂಯಾ. ಹಬೆ 1 ನಿಮಿಷ ಇರುತ್ತೆ, 2ನೇ ನಿಮಿಷಕ್ಕೆ ಅದನ್ನೇ ನೋಡ್ತಾನೆ ಇದ್ರೆ ಈಗ ಅದೆಲ್ಲ ಹೊರಟಾಯ್ತು ಗಾಳಿಗೆ ಅಂತ ನಮಗೆ ಗೊತ್ತಾಗಲ್ಲ. ಹಲ್ಲೆಲೂಯಾ. ಹಬೆ ಹಂಗೆ ಕಾಣೆ ಹೋಗುತ್ತೆ. ಹಂಗೆ ದೇವರು ನಮ್ಮನ್ನ ಭೂಮಿಗೆ ಇಟ್ಟಿರೋದು ಒಂದು ಹಬೆ ಅಂತ ಇಟ್ಟಿದ್ದಾನೆ. ಇವತ್ತಿದ್ದೀವಿ ಅಥವಾ ನಾಳೆ ದೇವ್ರು ಸಾಕೊಟ್ರೆ ಈ ಭೂಮಿ ಮಂಡಲವನ್ನೇ ಬಿಟ್ಟು ಹೊರಟೋಗ್ಬಿಡ್ಬೇಕು. ಹಲ್ಲೆಲೂಯಾ. ಆದ ಕಾರಣ ನಮ್ಗೆ ದೇವ್ರು ಕೊಟ್ಟಿರುವ ದಿನಗಳನ್ನ ನಾವು ದೇವರಿಗಾಗಿ ಕೊಡುವವರಾಗಿರ್ಬೇಕು, ದೇವರಿಗಾಗಿ ಉಪಯೋಗಿಸುವವರಾಗಿರ್ಬೇಕು. ಹಲ್ಲೆಲೂಯಾ. ಆಗ ದೇವರು ಅದನ್ನು ಆಶೀರ್ವದಿಸ್ತಾ ಮುನ್ನಡೆಸ್ತಾ ಹೋಗ್ತಾನೆ. ಆಮೇಲೆ ಹಲ್ಲೆಲೂಯಾ. ನಾವು ನಮಗೆ ದೇವ್ರು ಕೊಟ್ಟ ದಿನಗಳನ್ನ ನಾವು ನಮಗೋಸ್ಕರ, ನಮ್ಮ ಕುಟುಂಬಕ್ಕೋಸ್ಕರನೇ ಉಪಯೋಗ ಮಾಡಿ ಅದಕ್ಕೋಸ್ಕರ ದೊಡ್ಡದು ಎಷ್ಟೇ ನಾವು ಏನೇ ಆಶೀರ್ವಾದ ಪಡಿಬೇಕು, ಆಶೀರ್ವಾದವಾಗಿ ಇರಬೇಕು ಅಂತ ಏನೇ ಪ್ರಯಾಸ ಪಟ್ಟರು ಅವ್ಯಾವ ನಮ್ಮ ಕೈಗೆ ಬಂದಂತೆ ದೇವ್ರು ಮಾಡ್ಬಿಡ್ತಾನೆ. ಹಲ್ಲೆಲೂಯಾ. ಆದ ಕಾರಣ ನಾವು ಲೋಕದ ಹಿಂದೆ ಹೊಡಬಾರ್ದು, ಲೋಕದ ಜನರಂತೆ ಹಣದ ಹಿಂದೆ ಹೋಗ್ಬಾರ್ದು. ಇಸ್ಕರಿಯೋದ ಕೂಡ ಯೇಸು ಜೊತೆಗಿದ್ರು ಅವನಿಗೆ ಯಾವ್ದ್ರಿಂದ ಹೊರಟೋಗ್ಬಿಟ್ಟ ಅಂದ್ರೆ ಹಣವನ್ನೇ ಪ್ರೀತಿಸಿ ಹಣದ ಹಿಂದೆ ಹೊರಟೋಗ್ಬಿಟ್ಟ. ಆಮೇಲೆ ಬರುವಾಗ ಅವನೇ ನೇಣು ಹಾಕೊಂಡು ಸತವಾಗಿ ಹೆಣವಾಗೋಗ್ಬಿಟ್ಟ. ಹಲ್ಲೆಲೂಯಾ. ಆದ್ರೆ 11 ಜನ ಶಿಷ್ಯರು ಏನಾಗಿದ್ರು, ಅವರು ಯೇಸುವಿನ ಹಿಂದೆ ಹೋದ್ರು, ಯೇಸುವಿನಿಂದ ನಿತ್ಯ ಜೀವನ ಪಡಿಬೇಕು ಎಂಬುದಾಗಿ ಅವರಲ್ಲಿ ಮನಸ್ಸಿತ್ತು. ಹಲ್ಲೆಲೂಯಾ. ಆದ್ರಿಂದ ನಮಗೆ ದೇವರು ಏನಾದ್ರು ಆಶೀರ್ವಾದ ಕೊಡ್ಬೋದು, ಕೊಡದೇನೂ ಇರ್ಬೋದು. ಹಲ್ಲೆಲೂಯಾ. ಆದ್ರೆ ನಮಗೆ ದೇವರಿಂದ ಏನ್ ಬೇಕಂದ್ರೆ ನಿತ್ಯ ಜೀವ ಅಂದ್ರೆ ಏನು ಬೇಕು. ಹಲ್ಲೆಲೂಯಾ. ಈ ನಿತ್ಯ ಜೀವವನ್ನ ಎಷ್ಟು ಕೋಟಿ ಕೊಟ್ಟರು
ಯಾರು ನಮಗೆ ಕೊಡಲು ಸಾಧ್ಯ ಇಲ್ಲ, ಆದರೆ ಪರಲೋಕದ ದೇವರು ಕೊಡಲು ಸಾಧ್ಯ. ಹಾಲೆಲೂಯಾ. ದೇವರು ಅದನ್ನು ಹಣದಿಂದ ಕೊಡಲಿಕ್ಕೆ ಹೋಗೋದಿಲ್ಲ, ಆತನು ಉಚಿತವಾಗಿ ಕೊಡ್ತಾನೆ. ಉಚಿತವಾಗಿ ಯಾರು ಕೊಡ್ತಾನೆ ಅಂದ್ರೆ ನಿಜವಾಗಿ ಆತ್ಮಗಳನ್ನ ಸಂಪಾದನೆ ಮಾಡುವವರಿಗೆ ಕೊಡುವಾಗಿದ್ದಾನೆ. ಹಾಲೆಲೂಯಾ. ಅವನು ನಿಜವಾದ ಜ್ಞಾನಿ ಎಂಬುದಾಗಿ ದೇವರ ವಾಕ್ಯ ಆಗುತ್ತೆ. ಹಾಲೆಲೂಯಾ. ಆದ್ರಿಂದ ನಾವು ಇವತ್ತಿದ್ದು ನಾಳೆ ಇಲ್ಲದೆ ಹೋಗುವ ಅಭಯಂತಿರುವಂತ ಮನುಷ್ಯರು ನಾವಾಗಿದ್ದೇವೆ. ಆದ್ರಿಂದ ನಮ್ಮನ್ನು ನಾವು ದೇವರ ಕೈಗೆ ಒಪ್ಪಿಸಿಕೊಟ್ಟು ದೇವರ ಮಾರ್ಗದಲ್ಲಿ ನಾವು ಹೆಚ್ಚೆಚ್ಚಾಗಿ ನಡೆಯುತ್ತಾ ಜೀವಿಸುವುದಕ್ಕೆ ನಮ್ಮನ್ನೇ ನಾವು ಒಪ್ಪಿಸಿಕೊಡ್ಬೇಕು. ಹಾಲೆಲೂಯಾ. ಅನಂತರ 15ನೇ ವಾಕ್ಯ ಹೀಗೆ ಹೇಳುತ್ತೆ, ಆದ್ರಿಂದ ನೀವು ಅಂತ ಮಾತುಗಳನ್ನ ಬಿಟ್ಟು ದೇವರ ಚಿತ್ತವಾದ್ರೆ ನಾನು ಬದುಕಿ ಈ ಕೆಲಸವನ್ನಾಗ್ಲಿ ಆ ಕೆಲಸವನ್ನಾಗ್ಲಿ ಮಾಡುವೆವು ಎಂದು ಹೇಳಬೇಕು. ಹಾಲೆಲೂಯಾ. ನಾನು ಕೆಲಸ ಮಾಡ್ತೀನಿ ಈ ಕೆಲಸ ಮಾಡ್ತೀನಿ ಅಂತ ನಾವು ಹೇಳ್ಬಾರ್ದು. ಅವೇಗೆ ಹೇಳ್ಬೇಕಂತ ದೇವ್ರು ಹೇಳ್ತಾ ಇದ್ದೇನೆ. ದೇವರ ಚಿತ್ತ ಇದ್ರೆ ನಾನು ಈ ಕೆಲಸ ಮಾಡ್ತೀನಿ ಆ ಕೆಲಸ ಮಾಡ್ತೀನಿ ಎಂಬುದಾಗಿ ನಾವು ದೇವರ ಜನರು ಹೇಳ್ಬೇಕು. ಲೋಕದ ಜನರು ನನಗೆ ಇಷ್ಟ ಆದ ಕೆಲಸ ಮಾಡ್ತೀನಿ, ಇಷ್ಟ ಇಲ್ಲ ಅಂದ್ರೆ ಮಾಡೋದಿಲ್ಲ ಎಂಬುದಾಗಿ ಲೋಕದ ಜನರು ಹೇಳೋತರ ನಾವು ಹೇಳದೆ ದೇವರ ಚಿತ್ತವಾದ್ರೆ ನಾನು ಬದುಕಿ ಈ ಕೆಲಸವನ್ನ ಮಾಡ್ತೀನಿ ಅಥವಾ ಆ ಕೆಲಸವನ್ನ ಮಾಡ್ತೀನಿ ಎಂಬುದಾಗಿ ಹೇಳುವಂತ ಮನಸ್ಸು ನಮಗೆ ಇರಬೇಕು. ಹಾಲೆಲೂಯಾ. ನಾವೆಲ್ಲ ಸ್ನೇಹಿತರೊಟ್ಟಿಗೆ ಮಾತನಾಡುವಾಗ ನಾವು ದೇವರ ವಿಷಯಗಳನ್ನ ದೇವರ ವಾಕ್ಯಗಳನ್ನ ಮಾತನಾಡಬೇಕು. ಆಗ ಏನ್ ಮಾಡೋ ಕಾರ್ಯ ಆಗುತ್ತಂದ್ರೆ ದೇವರ ಆತ್ಮನು ಅವರ ಸಂಗಡ ಮಾತನಾಡ್ತಾನೆ. ಹಾಲೆಲೂಯಾ. ಕೆಲವು ಸಾರಿ ತಕ್ಷಣ ಮಾತನಾಡ್ಬೋದು, ಕೆಲವು ಸಾರಿ ಅವ್ರು ಎಲ್ಲ ಕೆಲ್ಸ್ಕೊಂಡು ಮನೆ ಹೋಗಿರ್ತಾರೆ, ಮಲಗಿದಾಗ ದೇವರ ಆತ್ಮ ಮಾತನಾಡ್ತಾನೆ. ಹಾಲೆಲೂಯಾ. ದೇವರ ಆತ್ಮ ಮಾತನಾಡುವಾಗ ಅವರು ಕರ್ತನ ಕಡೆಗೆ ಬರುವ ಸಾಧ್ಯತೆಯನ್ನ ದೇವರು ಉಂಟು ಮಾಡುವವನಾಗಿದ್ದಾನೆ. ಹಾಲೆಲೂಯಾ. ನಮ್ಮ ದೇವರು ಯಾವ ದೇವರು? ಮಾರ್ಗವಾದ ದೇವರು. ಮಾರ್ಗ ಇಲ್ಲ ಅಂತಂದ್ರೂ ಸರಿ, ದೇವ್ರು ನಿಂತ್ರ ಮುಗಿಯಿತು, ಅಲ್ಲಿ ಮಾರ್ಗ ರೆಡಿ ಆಗ್ಬಿಡುತ್ತೆ. ಹಾಲೆಲೂಯಾ. ದೇವ್ರು ಬಂದು ಕೆಂಪು ಸಮುದ್ರ ಮುಂದೆ ನಿಂತಾರೆ, ಕೆಂಪು ಸಮುದ್ರ ಮಾರ್ಗ ಇರಲಿಲ್ಲ, ಆದ್ರೆ ದೇವರು ನಿಂತ್ರೆ ಕೆಂಪು ಸಮುದ್ರ ತಾನಾಗೇ ಉಂಟಾಗುತ್ತೆ. ಹಾಲೆಲೂಯಾ. ಯೋರ್ದಾನ್ ಹೊಳೆಯಲ್ಲೂ ಕೂಡ ಮಾರ್ಗ ಇರಲಿಲ್ಲ, ಆದ್ರೆ ಮಾರ್ಗವಾದ ದೇವರು ಯೋರ್ದಾನ್ ಹೊಳೆಯಲ್ಲಿ ಬಂದಾಗ ಏನಾಯ್ತು? ಮಾರ್ಗ ಉಂಟಾಯ್ತು. ಹಾಲೆಲೂಯಾ. ಅದೇ ರೀತಿ ದೇವರು, ನಮ್ಮ ದೇವರು ಮಾರ್ಗವಾದ ದೇವರು. ಯಾವುದ್ರಲ್ಲಿ ಮಾರ್ಗ ಮುಚ್ಚೋಗಿದೆ ಎಂಬುದಾಗಿ, ಯಾವುದರಿಂದ ನಮಗೆ ಆಶೀರ್ವಾದ ಬಂದಿಲ್ಲ ಅಂತ ನಾವು ಚಿಂತಿಸುವವರಾಗಿರ್ತೇವೋ ಆ ವಿಷಯದಲ್ಲಿ ನಮ್ಮ ದೇವರು ನಮ್ಮ ಮುಂದಾಗಿ ನಿಲ್ಲುವುದಾದರೆ ಆತನೇ ಮಾರ್ಗ ಆಗಿರೋದ್ರಿಂದ ಆತ ನಮ್ಮನ್ನ ಮುಂದೆ ನಡೆಸಲು ಶಕ್ತನಾಗಿದ್ದಾನೆ. ಹಾಲೆಲೂಯಾ. ಆದ್ರಿಂದ ನಾವು ದೈವ ಜನರು ಲೋಕದ ಜನರಂತೆ ನಡೆಯದೆ ದೇವರ ಆತ್ಮನಿಂದ ನಡೆಸಲ್ಪಡುವವರಾಗಿರ್ಬೇಕು. ದೇವರ ಆತ್ಮನು ನಮ್ಮಲ್ಲಿ ಇದ್ದು ನಮ್ಮ ಮೂಲಕವಾಗಿ ಕಾರ್ಯ ಮಾಡುವವನಾಗಿರ್ಬೇಕು. ಆಗ ದೇವರು ಅದರಿಂದ ನಮ್ಮ ಮಹಿಮೆ ಹೊಂದುತ್ತಾನೆ. ನಮ್ಮ ದೇವರು ನಮ್ಮಿಂದ ಮಹಿಮೆ ಹೊಂದಿದ್ರೆ ನಾವು ಮುಂದೆ ಮಹಿಮೆ ರಾಜ್ಯವನ್ನು ಸೇರುವವರಾಗಿರ್ತೇವೆ. ದೇವರು ಕೆಲವರು ವಿಶ್ವಾಸಗಳಾಗೇ ಇರ್ತೀರ, ಆದ್ರೆ ಏನಾಗಿ ನಡೆಯಲ್ಲ. ದೇವರ ಸೇವೆಗಳಲ್ಲಿ, ದೇವರ ಕಾರ್ಯಗಳಲ್ಲಿ, ದೇವರ ಪ್ರಾರ್ಥನೆಯಲ್ಲಿ, ವಾಕ್ಯದಲ್ಲಿ ಆಸಕ್ತಿ ಇರೋದೇ ನಾವು ನಡೆಯುತ್ತೇವೆ. ಆದ್ರೆ ಇದು ಏನು ಸೂಚಿಸುತ್ತೆ ಅಂದ್ರೆ ನಾವು ಇನ್ನು ಲೋಕದ ರೀತಿಯಾಗಿ ನಡೀತಾ ಇದ್ದೇವೆ ಎಂಬುದನ್ನು ಸೂಚಿಸುತ್ತೆ. ಯಾವಾಗ ನಾವು ಆಸಕ್ತಿಯಿಂದ ದೇವರಾತ್ಮನಿಂದ ನಡೆಸಲ್ಪಡ್ತೀವೋ, ಪ್ರಾರ್ಥನೆಯಲ್ಲಿ ಆಸಕ್ತರಾಗಿರ್ತೇವೆ, ವಾಕ್ಯದಲ್ಲಿ ಆಸಕ್ತರಾಗಿರ್ತೇವೋ, ಆರಾಧನೆಯಲ್ಲಿ ಕೂಡ ಆಸಕ್ತರಾಗಿ ನಡೀತಾ ಇರ್ತೇವೋ, ಅದು ಸೂಚಿಸುತ್ತೆ ನಮಗೆ ದೇವರ ರಾಜ್ಯದ ಕುರಿತಾಗಿ ಒಂದು ವೈರಾಗ್ಯ, ಒಂದು ಶಕ್ತಿಯಿಂದ ನಾವು ದೇವರ ಆತ್ಮನಿಂದ ನಡೆಸಲ್ಪಡ್ತಾ ಇದ್ದೀವಿ ಅಂತ ಇದು ಸೂಚಿಸುತ್ತೆ. ಆದ್ರೆ ದೇವರ ವಿಷಯದಲ್ಲಿ ನಾವು ಯಾವಾಗಲೂ ಆಸಕ್ತರಾಗಿರ್ಬೇಕು. ಅದೇ ಮಾತನ್ನ ದೇವರು ತಿಮ್ಮೋತಿಗೆ ಹೇಳುವಾಗ ದೇವರ ಆತ್ಮನ ಹೇಳ್ತಾನೆ, ಅನುಕೂಲವಾದ ಸಮಯದಲ್ಲೂ ಸ್ವಾರ್ಥನ ಸಾರು, ಅನುಕೂಲ ಇಲ್ಲದಿದ್ರು ಸಾರು. ಆಮೇಲೆ ಹಾಲೆಲೂಯಾ. ಕೆಲವರು ಅನುಕೂಲವಾಗಿದ್ದಾಗ ಎಲ್ಲ ಚೆನ್ನಾಗಿದ್ದಾಗ ದೇವ್ರ ಸೇವೆ ಮಾಡ್ಬಿಟ್ರೆ, ಎಲ್ಲ ಅನಾನುಕೂಲ ಉಂಟಾಗೋಗ್ಬಿಟ್ರೆ ಬೇಡ ಏನ್ ಬೇಡ ಇದೆ ಅಂತ ಹೇಳಿ ಹೊರಟೋಗ್ಬಿಡ್ತಾರೆ. ಹಾಲೆಲೂಯಾ. ಆದ್ರಿಂದ ಅದನ್ನ ದೇವ್ರು ಮೆಚ್ಚುವುದಿಲ್ಲ. ದೇವ್ರು ಏನ್ ಹೇಳಿದ್ದಾರೆ? ಅನುಕೂಲವಾದ ಕಾಲದಲ್ಲೂ ಗಟ್ಟಿಯಾಗಿ ನಿಂತ್ಕೋ, ಅನುಕೂಲ ಇಲ್ಲದೆ ಇರೋ ಕಾಲದಲ್ಲೂ ಗಟ್ಟಿಯಾಗಿ ನಿಂತ್ಕೋ. ನೀನು ಇಲ್ಲಿ ನಿಂತ್ರೆ, ನೀನು ಇಲ್ಲಿ ನನಗಾಗಿ ನಿಂತ್ರೆ ನಾನು ನಿನ್ನ ಪರಲೋಕದಲ್ಲಿ ನೆನೆಸ್ಕೊಂತೇನೆ. ಹಾಲೆಲೂಯಾ. ನಾವಿಲ್ಲಿ ದೇವ್ರಿಗಾಗಿ ಗಟ್ಟಿಯಾಗಿ ನಿಲ್ಲದೆ ಹೋದ್ರೆ ದೇವ್ರು ಅಲ್ಲಿ ಪರಲೋಕಕ್ಕೆ ಬಂದಾಗ ಹೇಳ್ತಾನೆ, ನೀನು ಅಲ್ಲೇ ನೆಂಟು ನಿಲ್ಲಿಲ್ಲ, ಇಲ್ಲಿಂದ ನಿಲ್ತೀಯ, ಹೋಗೋ ಅಂತ ಕಳ್ಸ್ಕೊತಾನೆ. ಆಮೇಲೆ ಹಾಲೆಲೂಯಾ. ಆದ್ರಿಂದ ನಾವು ದೇವರ ವಿಷಯದಲ್ಲಿ ಆಸಕ್ತರಾಗಿ ಮೊದಲು ವಿಶ್ವಾಸವಾದ ನಾವು ಸಭೆಗಳಲ್ಲಿ ದೃಢವಾಗಿ ನೆಲೆಗೊಂಡು ನಿಲ್ಲುವವರಾಗಿರ್ಬೇಕು. ಆಗ ದೇವರು ಅದನ್ನು ನೋಡಿ ಆಶೀರ್ವದಿಸುವವನಾಗಿದ್ದಾನೆ. ಇಲ್ಲಿನೇ ನಾವು ಬಲವಾಗಿ ದೇವರ ಸೇವೆಗಳಲ್ಲಿ ನಿಲ್ಲುವಾಗ ದೇವರು ಮುಂದೆ ತನ್ನ ಪರಲೋಕದ ರಾಜ್ಯದಲ್ಲಿ ನಮ್ಮನ್ನ ನೆಲೆಸಿಕೊಳ್ತಾನೆ. ಹಾಲೆಲೂಯಾ. ಆದ್ರಿಂದ ದೇವರು ಆತ್ಮನ ಈ ದಿನ ಸಭೆಯಾದ ನಮ್ಮೆಲ್ಲರ ಸಂಘ ತನ್ನ ವಾಕ್ಯಗಳ ಮುಖಾಂತರ ಮಾತನಾಡ್ತಾ ಇದ್ದೇನೆ. ಈ ಮಾತುಗಳಿಗೆ ನೀವು
ಕಿವಿಗುಟ್ಟು ವಿದ್ಯರಾಗಿ ನಡೆಯಿದರೆ ಇದರಿಂದ ಒಂದು ದೊಡ್ಡ ಆಶೀರ್ವಾದ ನಿಮಗೂ ಉಂಟಾಗುತ್ತೆ, ನಿಮ್ಮ ಕುಟುಂಬಗಳಿಗೂ ಉಂಟಾಗುತ್ತೆ, ನಿಮ್ಮಿಂದ ಅನೇಕರಿಗೂ ಉಂಟಾಗುವಂಥ ಕಾರ್ಯವನ್ನು ದೇವರು ಆಶೀರ್ವದಿಸಿ ನಡೆಸುವವನಾಗಿರ್ತಾನೆ. ಹಲ್ಲೆಲೂಯಾ. ಯಾಕಂದ್ರೆ ಅಬ್ರಾಮ ದೇವರ ಮಾತು ವಿಧೇಯನಾಗಿದ್ದಕ್ಕೆ ಅವನಿಗೂ ಆಶೀರ್ವಾದ, ಅದು ಅವನ ಕುಟುಂಬಕ್ಕೂ ಆಶೀರ್ವಾದ, ನಂತರ ಅವನ ಇಡೀ ದೇಶಕ್ಕೆ ಆಶೀರ್ವಾದವಾಯಿತು. ಹಲ್ಲೆಲೂಯಾ. ಆದ್ರಿಂದ ನಾವು ಒಬ್ರು ದೇವರಿಗೆ ಅವಿಧೇಯರಾಗಿ ನಡೆಬಿಟ್ರೆ ನಮ್ಮಿಂದ ಇನ್ನು ಇತರರಿಗೂ ಕೂಡ ಅದು ಶಾಪವಾಗಿ ಪರಿಣಮಿಸುತ್ತೆ. ನಾವು ಒಬ್ಬರು ದೇವರಾಗಿ ವಿಧಿರಾಗಿ ನಡೆಬಿಟ್ರೆ ನಮ್ಮಿಂದ ನಮ್ಮ ಕುಟುಂಬಕ್ಕೂ ಆಶೀರ್ವಾದ, ನಮ್ಮಿಂದ ನಮಗೆ ಇಟ್ಟಿರುವ ಊರುಗಳಿಗೂ ಕೂಡ ಅದು ಆಶೀರ್ವಾದವಾಗುವಂತ ಅದ್ಭುತವನ್ನ ನಮ್ಮ ದೇವರು ನಮಗಾಗಿ ಮಾಡ್ತಾನೆ. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ. ದೇವರು ತಾನೇ ಅದ್ಭುತ ವಾಕ್ಯಗಳ ಮುಖಾಂತರವಾಗಿ ನಮ್ಮೆಲ್ಲರನ್ನ ಆಶೀರ್ವದಿಸಲಿ. ಈ ದಿನಗಳಲ್ಲಿ ನಮಗೆ ಮುಂದಿನ ಸೇವೆ ಬೇರೆ ಒಂದು ಊರಲ್ಲಿ ಇರೋದ್ರಿಂದ ಆ ಊರುಗಳಿಗೆ ಸೇವೆಗಾಗಿ ಹೋಗುವವರಾಗಿದ್ದೇವೆ. ಆದ್ದರಿಂದ ಕರ್ತನು ಆಶೀರ್ವದಿಸಲಿ. ಈ ವಾಕ್ಯಗಳಿಂದ ನಮ್ಮ ಕುಟುಂಬಗಳನ್ನ ಸಭೆಗಳ ಆಮೇಲೆ ನಾವೆಲ್ಲರ ಕಡೆಯಿಂದ ಈ ಕಣ್ಣುಗಳನ್ನು ಮುಚ್ಚೋಣ, ನಮ್ಮ ಪ್ರಾರ್ಥನೆಯನ್ನ ಮಾಡಿಕೊಳ್ಳೋಣ. ಇದುವರೆಗೂ ನಡೆಸಿದ ನಮ್ಮ ಕರ್ತನೆ ನಿಮ್ಮ ವಂದನೆಯನ್ನು ಸಲ್ಲಿಸುತ್ತೇವೆ. ಇದುವರೆಗೂ ನಿನ್ನ ಜೀವನ ವಾಕ್ಯಗಳ ಮುಖಾಂತರವಾಗಿ ನಮ್ಮ ದೇವರೇ ನೀನು ನಮ್ಮ ಸಂಗಡ ಮಾತನಾಡಿದ್ದಿ ಎಂದು ನಾವು ನಂಬುವವರಾಗಿದ್ದೇವೆ. ನಂಬುವವನಿಗೆ ಎಲ್ಲವೂ ಸಾಧ್ಯ, ನಂಬದೆ ಹೋದವನಿಗೆ ಎಲ್ಲವೂ ಅಸಾಧ್ಯ ಎಂಬುದಾಗಿ ನಾವು ವಾಕ್ಯ ಹೇಳುತ್ತೇವಪ್ಪ. ನಾವು ನಂಬುವವರಾಗಿದ್ದೇವೆ ದೇವರೇ. ನೀನೇ ನಿನ್ನ ವಾಕ್ಯದ ಮುಖಾಂತರ ನಮ್ಮ ಸಂಗಡ ಮಾತನಾಡಿದ್ದೇವೆ. ಇಷ್ಟು ವಾಕ್ಯಗಳಲ್ಲಿ ಒಂದು ಮಾತು ನಮ್ಮ ಹೃದಯಗಳಲ್ಲಿ ಅದು ಅಳುಗು ನೆಟ್ಟಂತಾಗಲಿ ಯೇಸುವಿನ ಹೆಸರಿನಲ್ಲಿ ಸಭೆಯ ದೈವ ಜನರಲ್ಲಿ ದೇವರೇ ನಿನ್ನ ವಾಕ್ಯ ಕಾರ್ಯವನ್ನು ಸಾಧಿಸಲು ಎಂದು ನಾವು ಮಾಡುತ್ತೇವೆ. ಕರ್ತನ ಆತ್ಮನೇ ಎಲ್ಲ ಸಭೆಯ ದೈವ ಜನರಾದ ನಾವು ನಿನ್ನ ವಾಕ್ಯಕ್ಕೆ ತಲೆವಾಗಿ ವಿಧೇಯರಾಗಿ ನಡೆಯುವಂತೆ ಆಶೀರ್ವದಿಸು. ನಿನ್ನ ವಾಕ್ಯವನ್ನು ಧಿಕ್ಕರಿಸಿ ನಡೆಯುವವನು ನಿಂದ ದೇವರೇ ಮರಣ ದಂಡನೆಗೆ ಗುರಿಯಾಗಬಹುದು. ಆದ ಕಾರಣ ದೇವರೇ ನಿನ್ನ ವಾಕ್ಯಕ್ಕೆ ವಿಧೇಯನಾಗಿ ನಡೆಯುವನು ನಿನ್ನಿಂದ ನಿತ್ಯ ಜೀವಕ್ಕೆ ಬಾಧ್ಯನಾಗುವನು ಎಂದು ದೇವರಾತ್ಮನ ಸಭೆಗಳಿಗೆ ಹೇಳುವುದನ್ನು ಕಿವಿಯುವುದನ್ನು ಕೇಳಲಿ ಎಂಬುದಾಗಿ ಅಂಥದ ಕ್ಷಣಗಳಲ್ಲಿ ಸಭೆಯಾದ ನಮ್ಮೆಲ್ಲರ ಸಂಗಡ ನೀನು ಅದ್ಭುತವಾದ ವಾಕ್ಯಗಳ ಮುಖಾಂತರವಾಗಿ ಮಾತನಾಡಿದ ದೇವರೇ ಆತ್ಮನೇ ನಿನಗೆ ಧನ್ಯವಾದಗಳನ್ನು ನಾವು ತಿಳಿಯಪಡಿಸುತ್ತೇವಪ್ಪ. ಹೌದು ದೇವರೇ, ನಾವು ಲೋಕದಲ್ಲಿ ಹಣವಾಗಲಿ ಅಂತಸ್ತಾಗಲಿ ಏನೇ ಸಂಪಾದಿಸುವುದಕ್ಕಾಗಿ ನಾವು ನಮ್ಮ ಕುಟುಂಬವನ್ನು ನಮ್ಮ ಸಭೆಯ ದೈವ ಜನರು ಹೆಚ್ಚಾಗಿ ಅವರ ಪ್ರಯಾಸ ಪಡದೆ ದೇವರೇ ನಿನಗಾಗಿ ನಿನ್ನ ಸೇವೆಗಾಗಿ ನಿನ್ನ ದೇವರೇ ನಿನ್ನ ರಾಜ್ಯಕ್ಕಾಗಿ ನಿನ್ನ ನೀತಿಗಾಗಿ ದುಡಿಯುವವರನ್ನಾಗಿ ಸಭೆ ಎಲ್ಲ ದೈವ ಜನರನ್ನ ಆಶೀರ್ವದಿಸಲು ನಾವು ಮಾಡುತ್ತೇವೆ ದೇವರೇ. ಯಾಕೆಂದ್ರೆ ನಿನಗಾಗಿ ದುಡಿಯುವವನೇ ನಿತ್ಯ ಜೀವಕ್ಕೆ ಬಾಧ್ಯನಾಗುವವನೇ ಎಂಬುದಾಗಿ ದೇವರೇ ನಿನ್ನ ವಾಕ್ಯ ಆಗುತ್ತೆ ದೇವರೇ. ಆದ್ದರಿಂದ ನಾವು ನಮ್ಮ ಸಭೆ ಎಲ್ಲ ದೈವ ಜನರು ನಿನಗಾಗಿ ನಿನ್ನ ರಾಜ್ಯಕ್ಕಾಗಿ ನಿನ್ನ ನೀತಿಗಾಗಿ ದುಡಿಯುವ ಜನರಾಗಿ ಸಭೆ ಎಲ್ಲ ದೈವ ಜನರನ್ನ ಆಶೀರ್ವದಿಸದೆ ಅವರ ಆತ್ಮನೆ ಏನಿನ ವಾಕ್ಯ ಅವರ ಹೃದಯದಲ್ಲಿ ಮಾತನಾಡಲಿ. ಏನಿನ ವಾಕ್ಯಕ್ಕೆ ಎಲ್ಲ ನಿನ್ನ ದೈವ ಮಕ್ಕಳು ವಿದ್ಯರಾಗಿ ನಡೆಯುವಂತೆ ಆಶೀರ್ವದಿಸಲು ನಾವು ಬರುತ್ತೇವೆ. ಕರ್ತನೆ ನಿನ್ನ ಕೃಪೆ ನಿನ್ನ ಆಶೀರ್ವಾದ ನಿನ್ನದೆಲ್ಲವೂ ನಿನ್ನ ಜನರ ಮೇಲೆ ನಿನ್ನ ಆಶೀರ್ವಾದ ಯಾವಾಗ ಇರುವುದಕ್ಕಾಗಿ ಸ್ತೋತ್ರ. ಇದು ನಮ್ಮ ಸಭೆ ದೈವ ಜನರು ಎಲ್ಲರನ್ನ ನಡೆಸಿದ ದೇವ ಆತ್ಮನೆ ನಿನಗೆ ಸ್ತೋತ್ರ. ಇನ್ನು ಮಂದಿಯು ನೀನು ತಾನೇ ನಡೆಸು, ಇವರ ಸಂಗಡ ನೀನು ಮಾತನಾಡಿ ಎಂದು ನಾವು ಬಿಡುತ್ತೇವೆ ದೇವರಾತ್ಮನೆ. ಇದನ್ನ ಅದ್ಭುತವಾದ ಜೀವನ ವಾಕ್ಯಗಳ ಮುಖಾಂತರವಾಗಿ ನೀನು ನಮ್ಮ ಸಂಗಡ ಮಾತನಾಡಿದ್ದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸ್ತೇವೆ. ಇದರ ಆರಾಧನೆಯನ್ನು ಆದಿಂದಲೂ ಅಂತ್ಯದವರೆಗೂ ನೀನು ನಡೆಸಿಕೊಟ್ಟಿದ್ದಕ್ಕಾಗಿ ದೇವರಾತ್ಮನೆ ನಿನಗೆ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ. ಮುಂದೆ ಇರುವಂತಹ ದೇವರೇ ಚಿತ್ರದುರ್ಗದಲ್ಲಿ, ಚಳ್ಳಕೆರೆಯಲ್ಲಿ, ಕಲಬುರಗಿಯಲ್ಲಿ, ಕೊಡಗುಂದಲ್ಲಿರುವ ಎಲ್ಲ ಸೇವೆಯನ್ನು ಇಂಥ ಆಶೀರ್ವದಿಸು. ಎಲ್ಲವನ್ನ ನಿನ್ನ ಕರಗಳಿಗೆ ಒಪ್ಪಿಸಿಕೊಡ್ತೇವೆ ದೇವರಾತ್ಮನೆ. ನಮ್ಮ ಮುಂದಾಗಿ ಸೈನ್ಯಗಳ ಕರ್ತನ ದೇವರಾತ್ಮನೆ ನಿಂತಾನೆ ಚಲಿಸು. ಹಂಗಾಗಿ ಹೋಗಿ ಎಲ್ಲವನ್ನ ಸಿದ್ಧಗೊಳಿಸು. ನೀನು ನಮ್ಮ ಹಿಂದೆ ನಾವು ಬರತಕ್ಕಂತೆ ನಮ್ಮನ್ನು ಆಶೀರ್ವದಿಸು. ನೀನು ಮಾಡುವ ಎಲ್ಲ ಸೇವೆಗಳಲ್ಲೂ ದೇವರಾತ್ಮನೆ ನಮ್ಮನ್ನ ನೀನು ಒಂದು ಉಪಯೋಗಕ್ಕೆ ಬರುವ ಪಾತ್ರೆಯಾಗಿ ನಮ್ಮ ಇದು ಉಪಯೋಗಿಸಿ ನಡೆಸಿದ ಸ್ತೋತ್ರ. ಇದು ಉಪಯೋಗಿಸಿ ನಡೆಸು. ನಮ್ಮ ಮುಂದಾಗಿ ಹೋಗಿ ಎಲ್ಲ ಕಾರ್ಯಗಳನ್ನು ನೀನು ಸಜ್ಜುಗೊಳಿಸು ದೇವರೇ. ನಿನ್ನ ಹೆಸರಿನ ಮಹಿಮೆಗಾಗಿ ಆ ಊರುಗಳಲ್ಲಿ ಎಲ್ಲ ಸೇವೆಗಳನ್ನು ಮುಂದೆ ಆಶೀರ್ವದಿಸಿ ನಡೆಸು. ನೀನೇ ನಿನ್ನ ಜೀವನ ವಾಕ್ಯಗಳ ಮುಖಾಂತರವಾಗಿ ಅವರ ಸಂಘ ಮಾತನಾಡು. ಎಲ್ಲ ಘನವು ಮಾನ ಮಹಿಮೆ ಮಹತ್ವಗಳು ಎಂದೆಂದಿಗೂ ಶಾಶ್ವತವು ನಿನಗೆ ಮಾತ್ರವೇ ಸಲ್ಲಬೇಕೆಂದು ಎಲ್ಲ ಘನ ಮಾನ ಮಹಿಮೆ ಘನತೆಗಳು ನಿಮಗೆ ಸಲ್ಲಿಸುತ್ತಾ ಸರ್ವಶಕ್ತನಾದ ಯೇಸುವಿನ ಹೆಸರಲ್ಲಿ ಎಲ್ಲವನ್ನ ಪ್ರಾರ್ಥಿಸಿ ಬೇಡುವಂತಿದ್ದೇವೆ ನಮ್ಮ ಜೀವನ ತಂದೆ ಆದ ದೇವರೇ. ತಂದೆ ದೇವರ ಕರ್ತನಾದ ಯೇಸುಕ್ರಿಸ್ತನ ಕೃಪೆ ಪವಿತ್ರ ಆತ್ಮನೇ ತಾಯಿಗೆ ಸುಧಾಕರು ಯೇಸುವಿನ ರಸಗುಣ ಬರಬೇಕು. ಸಭೆಯಾದ ನಮ್ಮೆಲ್ಲರ ಸಂಗಡವಿರಲಿ. ಸಭೆಯಾಗಿ ನಾವೆಲ್ಲರೂ ಆಮೇಲೆ ಎಂದಿರೋಣ. ಆಮೇನ್ ಆಮೇನ್ ಆಮೇನ್.
ದೇವರೆಲ್ಲರನ್ನು ಆಶೀರ್ವದಿಸಲಿ. ಆಮೆನ್.